ಈಗ ಶುರುವಾಗುತ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಈಗ ಶುರು ಮಾಡೋಣ ನಿಮ್ಮ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಇವತ್ತು ನಮ್ಮ ಅತಿಥಿಯಾಗಿರೋರು ಎಂಥ ಲೀಡರ್ ಅಂದ್ರೆ, ಸಾಕಷ್ಟು ಶ್ರಮದಿಂದ ತುಂಬಾ ಹೋರಾಟಗಳಿಂದ ದೇಶದ ರಾಜಕಾರಣದಲ್ಲಿ ತನ್ನ ಸ್ಥಾನ ಪಡ್ಕೊಂಡವರು. ಇವರು ಎದೆಗೆ ಗುಂಡೇಟು ತಿಂದಿದ್ದಾರೆ, ಲಾಠಿ ಏಟು ತಿಂದಿದ್ದಾರೆ, ಜೈಲಿಗೂ ಹೋಗ್ಬೇಕಾಯ್ತು. ಇವರು ಎಂಥ ಲೀಡರ್ ಅಂತಂದ್ರೆ ತಮ್ಮ ಕ್ಷೇತ್ರದಲ್ಲಿ ತುಂಬಾನೇ ಜನಪ್ರಿಯರಾಗಿದ್ದಾರೆ. ಮತ್ತೀಗ ಕಾಂಗ್ರೆಸ್ ಪಕ್ಷದಲ್ಲಿ ದೇಶದ ಅತಿ ದೊಡ್ಡ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಲೀಡರ್ ಆಫ್ ದಿ ಅಪೋಸಿಷನ್ ಅಧೀರ್ ರಂಜನ್ ಚೌಧರಿ. ನಾನೀಗ ಆಮಂತ್ರಿಸ್ತಾ ಇರೋದು ನಮ್ಮ ಇವತ್ತಿನ ಗೌರವಾನ್ವಿತ ಜಡ್ಜ್ ಅನ್ನ. ಇವರು ತುಂಬಾನೇ ವಿಶೇಷ. ನಾನು ಇವರನ್ನ ಯೂನಿವರ್ಸಿಟಿ ದಿನಗಳಿಂದ ಬಲ್ಲೆ, ನಮ್ಮ ಜೊತೆ ಓದ್ತಾ ಇದ್ರು. ಆಮೇಲೆ ಜರ್ನಲಿಸಂ ಒಟ್ಟಿಗೆ ಶುರು ಮಾಡಿದ್ವಿ. ಇವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ರು, ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿದ್ರು. ಈಗ ಇವರು ಗಾರ್ಡಿಯನ್ ನ್ಯೂಸ್ ಪೇಪರ್ ಅಲ್ಲಿ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಪಂಕಜ್ ವೋಹ್ರಾ. ಇವತ್ತು ನಾವು ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಶುರು ಮಾಡೋ ಮೊದಲು, ಆರೋಪ ಮತ್ತು ಪ್ರಶ್ನೆಗಳ ಮಳೆ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಪಂಕಜ್ ವೋಹ್ರಾ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಪ್ರಕ್ರಿಯೆ ಶುರು ಮಾಡೋದಕ್ಕೆ. ಪ್ರಕ್ರಿಯೆ ಶುರುವಾಗಲಿ. ನಾವೀಗ ನಿಮ್ಮ ಮೇಲೆ ಮೊದಲನೇ ಆರೋಪ ಹೊರಸೋದಕ್ಕೂ ಮೊದಲು ಒಂದು ನೋಟ ಬೀರೋಣ ಅಧೀರ್ ರಂಜನ್ ಚೌಧರಿ ಅವರ ಪೊಲಿಟಿಕಲ್ ಕರಿಯರ್ ಬಗ್ಗೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಶ್ರೀ ಅಧೀರ್ ರಂಜನ್ ಚೌಧರಿ ಅವರನ್ನ ನವಾಬ್ ಆಫ್ ಮುರ್ಷಿದಾಬಾದ್ ಅನ್ನೋ ಹೆಸರಿನಿಂದ ಕರೀತಾರೆ. ಅಧೀರ್ ರಂಜನ್ ಚೌಧರಿ ಅವರು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಿಂದ 5 ಬಾರಿ ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ದಾರೆ. ಅಧೀರ್ ರಂಜನ್ ಚೌಧರಿ ಅವರು ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅಧೀರ್ ರಂಜನ್ ಚೌಧರಿ ಅವರನ್ನು ರೈಲ್ವೆ ಇಲಾಖೆಯ ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಲಾಗಿತ್ತು. ಲೋಕಸಭೆಯ ಪ್ರವೇಶಕ್ಕೆ ಮೊದಲು ಅಧೀರ್ ರಂಜನ್ ಚೌಧರಿ ಅವರು ಪಶ್ಚಿಮ ಬಂಗಾಳ ವಿಧಾನಸಭೆಯ ಮೆಂಬರ್ ಕೂಡ ಆಗಿದ್ದರು. ವಿದ್ಯಾರ್ಥಿ ದಿನಗಳಿಂದಲೇ ರಾಜಕಾರಣ ಶುರು ಮಾಡಿದ ಅಧೀರ್ ರಂಜನ್ ಚೌಧರಿ ಹಲವಾರು ವರ್ಷ ಎಡಪಕ್ಷಗಳ ಜೊತೆಯಲ್ಲಿ ಕೂಡ ಇದ್ದರು. ಕಾಂಗ್ರೆಸ್ ಜಾಯಿನ್ ಆದ ಮೇಲೆ ಅಧೀರ್ ರಂಜನ್ ಚೌಧರಿ ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದವರೆಗೆ ತಲುಪಿದ್ರು. ಅಧೀರ್ ರಂಜನ್ ಚೌಧರಿ ತಮ್ಮ ಮುಕ್ತ ಹೇಳಿಕೆಗಳಿಂದ ಸದಾ ವಿವಾದಕ್ಕೆ ಈಡಾಗ್ತಾ ಇರ್ತಾರೆ. ಆಪ್ಕಿ ಅದಾಲತ್ನಲ್ಲಿ ಅಧೀರ್ ರಂಜನ್ ಚೌಧರಿ ತಮ್ಮ ವಕಾಲತನ್ನು ತಾವೇ ವಹಿಸ್ತಾರೆ. ಬನ್ನಿ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಮೊದಲ ಆರೋಪ ಅಧೀರ್ ರಂಜನ್ ಚೌಧರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ಸಿನ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ಮೇಲಿನ ಆರೋಪ ಎಂದರೆ ಇವರು ಯಾವಾಗಲೂ ಪ್ರಕ್ಷುಬ್ಧವಾಗಿ ಇರ್ತಾರೆ ಅನ್ನೋದು. ಅಧೀರ್ ರಂಜನ್ ಅವರೇ, ನಿಮ್ಮ ಹೆಸರಿನ ಅರ್ಥನ ನಾನು ನೋಡ್ತಾ ಇದ್ದೆ. ಅಧೀರ್ ಅಂದ್ರೆ ಕರಾರಿಲ್ಲದ, ಅಧೀರ್ ಅಂದ್ರೆ ಹತಾಶೆ, ಅಧೀರ್ ಅಂದ್ರೆ ಪ್ರಕ್ಷುಬ್ಧ. ಹೀಗೆ ಪ್ರಕ್ಷುಬ್ಧರಾಗೋದು ಈಗ ಮಾತ್ರನಾ ಅಥವಾ ಬಾಲ್ಯದಿಂದಲೂನಾ? ನನ್ನ ತಂದೆ ಮತ್ತೆ ತಾಯಿ ನನ್ನ ಹೆಸರನ್ನ ಆಯ್ಕೆ ಮಾಡಿದಾಗ ಖಂಡಿತ ಯೋಚನೆ ಮಾಡೇ ಇಟ್ಟಿರ್ತಾರೆ. ಹಾಗಾಗಿ ನಾನಿದು ಸರಿ ಅಂತಾನೆ ಅನ್ಕೊಂಡಿದ್ದೀನಿ. ಯೋಚಿಸಿದ್ದಾರೆ, ಅವರು ಸರಿಯಾದ ಹೆಸರನ್ನೇ ಇಟ್ಟಿದ್ದಾರೆ. ನನಗೆ ಗರ್ವದ ಅನುಭವ ಆಗುತ್ತೆ. ಪ್ರಕ್ಷುಬ್ಧವಾಗಿರೋದು ಅಗತ್ಯನೇ. ನಾನು ಅಸ್ಥಿರ, ಅಧೀರ ಮತ್ತೆ ಬಹಳ ವಿಷಯಗಳನ್ನ ಅಸಹನೆಯಿಂದ ನಿರೀಕ್ಷೆನೂ ಮಾಡ್ತೀನಿ. ಇದು ನಮ್ಮ ಮುರ್ಷಿದಾಬಾದ್ನಲ್ಲಿ ನಿಮ್ಮನ್ನ ರಾಬಿನ್ ಹುಡ್ ಅಂತ ಕರೀತಾರೆ ನೋಡಿ. ಅದು ಹೀಗೆ ಯಾರೋ ಏನೋ ಕರೀತಾ ಇದ್ರು. ನನಗಂತೂ ಖುಷಿ ಆಯ್ತು, ಈ ಥರ ಹೆಸರು ಸಿಕ್ಕಿದೆ ಆಗ ಅಂತ. ನನಗದರಿಂದ ಖುಷಿನೂ ಇದೆ. ಇದು ನಿಜನಾ? ನಿಮ್ಗೆ ಶೋಲೆ ಸಿನಿಮಾ ಎಲ್ಲಕ್ಕಿಂತ ಇಷ್ಟವಾದ ಸಿನಿಮಾ ಅಂತೆ. 1 ಡಜನ್ಗಿಂತ ಹೆಚ್ಚಿನ ಸಲ ನೋಡಿದ್ದೀರಂತೆ. ನಂತರ ವಯಸ್ಸಿನವರು ಇರ್ತಾರಲ್ವ ಹಿಂದೂಸ್ತಾನದಲ್ಲಿ. ನನಗನ್ಸತ್ತೆ ಅವರೆಲ್ಲರೂ ಶೋಲೆ ಥರದ ಪಿಕ್ಚರನ್ನ ನನಗಿಂತ ಹೆಚ್ಚಿನ ಸಲ ನೋಡಿರ್ತಾರೆ. ಬಹುಶಃ ನಾನು ಡಜನ್ ಅಂದ್ರೆ ತುಂಬಾ ಸಲ ನೋಡಿದ್ದೀನಿ. ಯಾಕಂದ್ರೆ ಇವತ್ತು
ಶೋಲೆ ಅಂತ ಚಿತ್ರ ಇವತ್ತು ಅಷ್ಟೇ ಸಖತ್ತಾಗಿದೆ, ಅಂದ್ರೆ ಎಷ್ಟು ಸಖತ್ತಾಗಿದೆ ಅಂದ್ರೆ ಆಗೆಷ್ಟು ಸಖತ್ತಾಗಿತ್ತು ಅಷ್ಟೇ. ನನಗನ್ಸುತ್ತೆ ಇವತ್ತು ಅವಕಾಶ ಸಿಕ್ಕಿದ್ರೂ ನಾನ್ ನೋಡೇ ನೋಡ್ತೀನಿ. ನಾನಿದನ್ನ ನಿಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಏರಿಯಾದಲ್ಲಿ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಮಗು ಮಲುಕೋ ಇಲ್ಲ ಅಂತಂದ್ರೆ ಅಧೀರ್ ರಂಜನ್ ಚೌಧರಿ ಅವ್ರು ಬರ್ತಾರೆ ಅಂತ. ನೋಡಿ, ಇದು ಆಗಾಗ ಎಕ್ಸಾಗರೇಷನ್ ಕೂಡ ಆಗತ್ತೆ. ಇದು ಸರಿಯಲ್ಲ. ಏನಾಗಿರ್ಬೋದು ಅಂದ್ರೆ ನಿಮ್ಗೆಲ್ಲಿಂದನಾದ್ರೂ ಮಾಹಿತಿ ಸಿಕ್ಕಿರಬಹುದು. ಆದ್ರೆ ಈ ಥರ ನನಗೆ ಯೋಚಿಸದೇ ಇದ್ರೇನು ಉತ್ತಮ. ಜನಗಳ ಪ್ರೀತಿ, ಆಶೀರ್ವಾದ, ಹಾರೈಕೆ ತಗೊಂಡೇ ನಡೀತೀವಿ. ಜನರ ಹಾರೈಕೆ ಮತ್ತೆ ದಯೆ ಇಲ್ದೇ ಇದ್ದಿದ್ರೆ ನನಗೆ ಆಪ್ಕೆ ಅದಾಲತ್ನಲ್ಲಿ ಬರೋ ಅಂತ ಆಹ್ವಾನ ಬರ್ತಿರ್ಲಿಲ್ಲ. ಇದು ನಿಜನಾ? ನೀವು ಮೊದಲು ನಕ್ಸಲೀಯ ಆಗಿದ್ರಿ, ದಂಗೆಕೋರ ಆಗಿದ್ರಿ, ಹಾ, ಮೊದ್ಲಿಂದನೂ ರೆಬಲ್ ಆಗಿದ್ರಿ ನೀವು. ಖಂಡಿತ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಬಂಗಾಳದಲ್ಲಿ ಮೊಟ್ಟ ಮೊದಲು ಹಿಂದೂಸ್ತಾನ್ದಲ್ಲಿ ನಕ್ಸಲ್ ರಾಜಕೀಯ ಅಂದ್ರೆ ನಕ್ಸಲೈಟು ಮೂವ್ಮೆಂಟ್ ಶುರುವಾಗಿತ್ತಲ್ಲ, ಆ ಸಮಯದಲ್ಲಿ ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದೆ. ಆಗನಿಸ್ತು ಇದರಲ್ಲೇ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ. ಬಡವರಿಗೆ, ಎಲ್ಲ ಕಷ್ಟಗಳಿಗೆ, ತೊಂದರೆಗಳಿಗೆ ಮುಕ್ತಿ ಸಿಗೋದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಸಾಧನವಾಗತ್ತೆ, ಇದೇ ದಾರಿಯಾಗತ್ತೆ ಅಂತ. ನಾನಿದ್ರಲ್ಲಿ ಯಾಕೆ ಪಾಲ್ಗೊಳ್ಳಬಾರ್ದು? ಮತ್ತೆ ಆ ಸಮಯದಲ್ಲಿ ಮೆಚೋರ್ ಆಗಿರ್ಲಿಲ್ಲ. ಸುಮ್ಮನೆ ಶಾಲೆಯಲ್ಲಿ ಓದ್ತಾ ಇದ್ದೆ, ಹಳ್ಳಿ ಆಗಿರೋ ಒಂದು ನಗರದ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಸ್ವಾಭಾವಿಕವಾಗಿ ಅಷ್ಟೊಂದು ಆಲೋಚನೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚಿನ ಪರಿಕಲ್ಪನೆ ಇರಲಿಲ್ಲ. ಭಾವುಕತೆ ಇತ್ತು, ಉತ್ಸಾಹ ಇತ್ತು, ಕೆಲವು ವಿಷಯಗಳ ಬಗ್ಗೆ ರೋಷನೂ ಇತ್ತು. ಇವೆಲ್ಲ ಇದ್ದಿದ್ರಿಂದ ಹೊರಟೋದೆ. ಎಷ್ಟೊಂದು ಉತ್ಸಾಹ, ಎಷ್ಟೊಂದು ರೋಷ ಅಂದ್ರೆ 14ನೇ ವಯಸ್ಸಿನಲ್ಲಿ ಮರ್ಡರ್ ಮಾಡಿ ಜೈಲಿಗೆ ಹೋಗ್ತಿದ್ರಿ. ಇಲ್ಲ, ಮರ್ಡರ್ ಇಲ್ಲ. ಎಲ್ಲಿಂದ ಮಾಡೋಣ ಮರ್ಡರ್ನ? ಅಂದ್ರೆ ನಾವುಗಳು ಆಂದೋಲನೆ ಮಾಡ್ತಾ ಏನೇನೋ ಮಾಡಿದ್ವಿ. ಅಂದ್ರೆ ಮನೆಗಳಿಂದ ಬಂದೂಕ್ಗಳನ್ನ ಲೂಟಿ ಮಾಡಿದೀವಿ, ಆ ಥರದ್ದು. ಈ ಥರದ್ದೆಲ್ಲ ಮಾಡಿಲ್ಲ. ಜೈಲಲ್ಲೂ ಕೂಡ ನಾನು ಬಂದಿಯಾಗಿದ್ದೆ. ಅಂದ್ರೆ ಒಂದು 6-7 ವರ್ಷಗಳು. ಅದು ಸರಿನೇ. ನಾನ್ ಕಾನೂನು- ಕೇಳಿದೆ, ಯಾವ ದಿನ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅವತ್ತು ನಿಮ್ಮ ಅಕ್ಕನ ಮದುವೆ ಇತ್ತಂತೆ. ಹಾ, ಅಕ್ಕನ ಮದುವೆ ಇತ್ತು, ನಾನು ಬಂದಿದ್ದೆ. ತುಂಬಾ ದಿನ ಪರಾರಿಯಾಗಿದೆ. ಹಾಗಾಗಿ ಮದುವೆಯಲ್ಲಿ ನನಗನ್ನಿಸ್ತು ಒಂದ್ಸಲ ಅಕ್ಕನ ಮದುವೆನ ಹೇಗಾಗತ್ತೆ ಅಂತ ಒಂದ್ಸಲಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಸಿಕ್ಕಿಬಿದ್ರಿ. ಅವಕಾಶ ಸಿಕ್ತು. ಆ ಅವಕಾಶನ ಸರಿಯಾಗಿರೋ ಉಪಯೋಗನ ಮಾಡ್ಕೊಂಡ್ರು. ನಾನ್ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ನೀವು 14ನೇ ವಯಸ್ಸಿನಲ್ಲಿ ಜೈಲಿಗೆ ಹೋದ್ರಿ, ಮತ್ತೆ 7 ವರ್ಷ 14 ಅಲ್ಲ, ಜೈಲಲ್ಲಿದ್ರಿ. 15 15 ವರ್ಷ. ವರ್ಷ. ಹಾ. ಹಾ. ಹಾಗಿದ್ರೆ ಓದೋದ್ ಏನೂ ಆಗ್ಲಿಲ್ಲ? ಇಲ್ಲ. ಓದ್ಗೆ ನಮಸ್ಕಾರ ಮೊದ್ಲೇ ಹೊಡೆದಾಗಿತ್ತು. ಅಂದ್ರೆ ನಾನು 9ನೇ ಕ್ಲಾಸ್ವರೆಗೂ ಅಷ್ಟೇ ಓದಿರೋದು, ತಪ್ಪು ತಿಳ್ಕೊಬೇಡಿ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ. ಹೆಚ್ಚಾಗಿ ಓದ್ಕೊಂಡಿಲ್ಲ. ಏನಾದ್ರೂ ಕರೆಕ್ಟಾಗಿರೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ನಾನು ಖಂಡಿತ ತಯಾರಿಲ್ಲ. ಅಷ್ಟೊಂದು ಓದು ಬರ್ದಿರೋನಲ್ಲ ನಾನು. ಆದ್ರೂ ಏನಾದ್ರೂ ತಿಳ್ಕೊಳ್ಳೋಷ್ಟು, ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಯತ್ನ ಮಾಡ್ತೀನಿ. ಆದ್ರೆ ಅಷ್ಟೊಂದು ಅಂದ್ರೆ ದಿಗ್ಗಜರ ಥರ, ನಿಮ್ ಥರ ಮತ್ತೆ ಅವ್ರ ಥರ, ಜಡ್ಜ್ ಸಾಬ್ ಥರ ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಂತೂ ಅಲ್ಲ. ಇಲ್ಲ, ನೀವು ದಿಗ್ಗಜರೇ. ಯಾಕಂದ್ರೆ ನಾನ್ ಕೇಳ್ಪಟ್ಟಿದ್ದೀನಿ, ನಿಮ್ಮ ಎದೆನಲ್ಲಿ ಗುಂಡಿನ ಗುರ್ತಿದ್ಯಾ? ಹಾ, ಅದಂತೂ ಇದೆ, ಖಂಡಿತ ಇದೆ, ನಿಜ. ಸಂಘರ್ಷ ಮಾಡುವಾಗ ನಾನು ಸೈನಿಕಂತರ ಇದ್ದಿದ್ದು, ಸಂಘರ್ಷ ಮಾಡ್ತಿದ್ದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ. ಆಗ ಗುಂಡು ಹಾರಿಸಿದ್ರು. ಹಾಗೆ ಮಾಡಿದ್ರು ನನಗೇನು ವ್ಯತ್ಯಾಸ ಆಗ್ಲಿಲ್ಲ, ಪರವಾಗಿಲ್ಲ ನನಗೆ. ಅಂದ್ರೆ ನೀವು ಗುಂಡು ತಿಂದೂ ಇದ್ದೀರಾ, ಹೊಡೆದೂ ಇದ್ದೀರಾ? ಹೊಡೆದಿಲ್ಲ, ಹೊಡೆಸ್ಕೊಂಡಿದ್ದೀನಿ. ಅಗತ್ಯ ಬಿದ್ದಾಗ ಹೊಡೆದಿದ್ದೀನಿ. ಅಲ್ಲ ನೋಡಿ, ಹೆದರ್ಸೋದಕ್ಕೆ, ಕೆರಳಿಸೋದಕ್ಕೆ, ತಪ್ಪಿಸ್ಕೊಳ್ಳೋದಕ್ಕೆ ಅಂತ. ನೀವು ಮೊದಲು 5 ವರ್ಷ ಜೈಲಲ್ಲಿದ್ರಿ 1996 ಮತ್ತೆ ನಿಮ್ ಮೇಲೆ ಚಾರ್ಜ್ ಆಯ್ತು, ನೀವೊಬ್ಬ CPM ಲೀಡರ್ನ ಹತ್ಯೆ ಮಾಡಿದ್ರಿ ಅಂತ. ಇವೆಲ್ಲ ನೋಡಿ, ಚಳುವಳಿಯಲ್ಲಿ ಏನಾಗುತ್ತೆ ಅದು ಬೇರೆ ಮಾತು. ಚಳುವಳಿಯಲ್ಲಿ ಬಂಗಾಳದ ಬಗ್ಗೆ ಮಾತಾಡೋದಾದ್ರೆ ಹಿಂದೂಸ್ತಾನದ ಬೇರೆ ಕಡೆನೂ ಹೀಗಿದೆ. ಇತ್ತೀಚೆಗೆ ರಾಜಕಾರಣ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಏಕೆಂದ್ರೆ ರಾಜಕಾರಣದಲ್ಲಿ ವಿರೋಧ ಪಕ್ಷ ಅಧಿಕಾರದ ಪಕ್ಷದಲ್ಲಿರೋ ಜನರಿಗೆ ದೊಡ್ಡ ಅಪರಾಧ ಅನ್ಸುತ್ತೆ. ಅದಕ್ಕೆ ಆಗಾಗ ನಮ್ಮ ವಿರುದ್ಧ ಆಧಾರವಿಲ್ಲದ ಸುಳ್ಳು ಮೊಕದ್ದಮೆನ ಹಾಕ್ತಾರೆ. ಏನ್ ಮಾಡೋದು? ಈಗ್ಲೂ ನನ್ನ ವಿರುದ್ಧ ಕೇಸಿದೆ, ಹಾಗೇನಿಲ್ಲ.
ಪೂರ್ತಿ ಆ ಲಿಸ್ಟ್ ಇದೆ ನನ್ನ ಹತ್ರ ನಿಮ್ ಮೇಲಿರುವಂತ ಸಮಯದಲ್ಲೂ ಕೇಸ್ಗಳದ್ದು. ಹಾ? ಪೂರ್ತಿ ಲಿಸ್ಟ್ ಇದೆ ನನ್ನ ಹತ್ರ ನಿಮ್ ಹಾ, ಮೇಲಿನ ತಗೊಳ್ಳಿ. ಕೇಸ್ಗಳದ್ದು. ನ್ಯಾಯಾಲಯಕ್ಕೆ ಬಂದಿದ್ದೀನಿ. ನಾನ್ ನಿಜವಾದ ನ್ಯಾಯಾಲಯಕ್ಕೂ ಹೋಗಿದ್ದೀನಿ, ಈ ನ್ಯಾಯಾಲಯಕ್ಕೂ ಬಂದಿದ್ದೀನಿ. ಅದ್ರಲ್ಲೇನಿದೆ? ನಿಜವಾದ ನ್ಯಾಯಾಲಯ ಇದೇನೆ ಜನತೆದು. ಅಲ್ಲಿಗೆ ನೀವು ಮತ್ತೆ ಮತ್ತೆ ಹೋಗ್ಬೇಕಾಗತ್ತೆ. ನಿಜ ಅದನ್ನ ಹೇಳಿದ್ರಿ. ಜನರು ತೀರ್ಮಾನ ಮಾಡ್ತಾರೆ. ಅದಂತೂ ಬೇರೆ ವಿಷಯನೇ. ಆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ನನಗೆ ತುಂಬಾನೇ ಆಸಕ್ತಿ ಇದೆ. ನಾನು ಮತ್ತೆ ಮತ್ತೆ ಜನರ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ನನ್ನಿಂದ ಎಷ್ಟಾಗುತ್ತೋ ನನ್ನ ಕೈಲಾದಷ್ಟು ಉತ್ತರನ ಕೊಡ್ತೀನಿ. ಇದ್ರಲ್ಲಿ ನನಗೇನು ಸಿಟ್ಟಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ನನ್ನ ಗೆಳೆಯರು, ನನ್ನ ಅಣ್ಣ ತಮ್ಮಂದಿರು, ಯಾರೇ ಇರ್ಲಿ, ಯಾರೇ ಆಗಿರ್ಲಿ, ಅವ್ರಿಗೇನ್ ಪ್ರಶ್ನೆ ಬೇಕೋ ಕೇಳಬಹುದು. ಅದಕ್ಕೆ ನಾನು 2005ರಲ್ಲಿ ಆಪಾದನೆ ಮಾಡಿದ್ರು ಡಬಲ್ ಮರ್ಡರ್. ಹಾಗೆ ಹೇಳ್ಬೇಡಿ. ಡಬಲ್ ತ್ರಿಬಲ್ ಬಂಗಾಳದಲ್ಲಿ ಆಗ್ತಾ ಇರುತ್ತೆ. ಮರ್ಡರ್ ಕೇಸ್ ಹಾಕೋದ್ರಲ್ಲಿ ತುಂಬಾ ಜಾಣ್ರು, ಯಾವ ತೊಂದರೆನೂ ಇಲ್ಲ. ಯಾರೇ ವಿರುದ್ಧವಾಗಿ ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅವಾಗ ಆಗತ್ತೆ. ನಾನು ಆದ್ರೆ- ಅನ್ಕೋತೀನಿ ನ್ಯಾಯಾಲಯದ ಮುಂದೆ ಬಂದು ನಿಂತ್ಕೋತೀನಿ. ನಾನ್ ನಿಜವಾಗ್ಲೂ ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ, ಏನಾದ್ರೂ ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗಬೇಕು. ಮತ್ತೆ ನಿಮ್ಗೆ ಶೋಲೆ ಸರಿ ಹೋಗ್ತಾ ಇತ್ತು. ಜೈ ವೀರು ತರ ಜೈಲಿಗೆ ಹೋಗೋದು ಬರೋದು ಆಗ್ತಾ ಇರುತ್ತೆ. ಜೈಲ್ಗಂತ ನಾನು ತುಂಬಾ ಸಲ ಹೋಗಿದ್ದೀನಿ. ಯಾಕಂದ್ರೆ ನಾನು ನಿಮ್ ತರ ತಿಳ್ಕೊಳ್ಳೋದಿಲ್ಲ. ಜೈಲನ್ನ ನಾನು ಒಂಥರ ಯೂನಿವರ್ಸಿಟಿ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ನಿಜವಾಗ್ಲೂ ನೀವು ಯಾರನ್ನಾದ್ರೂ ಕೊಂದಿದ್ದೀರಾ? ನೋಡಿ, ಕೊಂದಿದ್ರೆ ನಾನು ಈ ಅದಾಲತಲ್ಲಿ ಯಾಕೆ ಹೇಳ್ತೀನಿ? ನೋಡಿ, ನಾನು ಆ ಥರ ಗುಳ್ಳೆ ಬಿಡೋನಾಗಿದ್ದಿದ್ರೆ ನೀವು ನನ್ನನ್ನ ಸದನದಲ್ಲಿ ನೋಡೋದಕ್ಕಾಗ್ತಾ ಇತ್ತಾ? ಅಥವಾ ಇಲ್ಲಿ ಕರೀತಾ ಇದ್ರಾ? ನಾನು ಗುಳ್ಳೆ ಬಿಡೋನಂತ ಅಲ್ಲ. ಇದನ್ನ ನಂಬಿ ಮುಂದುವರಿರಿ. ನೀವು ನಿಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಡಿಕ್ಲೇರ್ ಮಾಡಿರೋ ಹಾಗೆ ನಿಮ್ಮ ಮೇಲೆ 26 ಕೇಸ್ ಇದೆ ಹಾ. ಅಂತೆ. ಅದರಲ್ಲಿ ತುಂಬಾನೇ ಮರ್ಡರ್ ಹಾ, ಕೇಸ್ಗಳಿವೆ ತುಂಬಾ ಅಂತೆ. ಇದೆ. ಏನ್ ತುಂಬಾನೇ. ಮಾಡ್ಲಿ ಹೇಳಿ? ಅಕಸ್ಮಾತ್ ನಿಮ್ಗನ್ಸಿದ್ರೆ ಮರ್ಡರ್ ಕೇಸ್ನಲ್ಲಿ ನನ್ನ ವಿರುದ್ಧ ಮರ್ಡರ್ ಕೇಸಲ್ಲಿ, ಕಳ್ಳತನದ ಕೇಸಲ್ಲಿ ಮೊಕದ್ದಮೆ ಹೂಡಿ ದುರ್ಬಲಗೊಳಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಪಡಿ, ಇವತ್ತೂ ಮಾಡಬಹುದು. ಹಾಗನ್ಕೊಂಡೆ ನಾವು ಮುಂದುವರಿತೀವಿ ಈ ರಾಜಕಾರಣ ಮಾಡೋದಕ್ಕೆ. ಇವತ್ತಿನ ದಿನಗಳಲ್ಲಿ ತಪ್ಪು ತಿಳ್ಕೊಬೇಡಿ ಗೆಳೆಯರೇ, ಹಿಂದೂಸ್ತಾನದ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಅಂಗವಾಗಿಬಿಟ್ಟಿದೆ. ವಿರೋಧ ಮಾಡೋದು ಅಪರಾಧ ಅಲ್ಲ, ಅಂದ್ರೆ ಅನ್ಯಾಯನೂ ಅಲ್ಲ, ಅಂದ್ರೆ ವಿರೋಧ ಮಾಡೋದು ಸರಿಯಾಗಿದೆ. ವಿರೋಧ ಮಾಡೋದ್ರಿಂದ ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಬಲವಾಗತ್ತೆ, ಗಟ್ಟಿಯಾಗತ್ತೆ. ಮತ್ತೆ ಜೊತೆಲಿ ವಿರೋಧಕ್ಕೂ ಯಾರೇ ಇರ್ಲಿ ಅಧಿಕಾರದಲ್ಲಿ ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ತುಂಬಾನೇ ಕೇಸಸ್ ಇವೆ ಪಬ್ಲಿಕ್ ಸರ್ವೆಂಟ್ಗಳನ್ನ ಹೊಡೆದಿರೋದು. ಪಬ್ಲಿಕ್ ಸರ್ವೆಂಟ್ಗೆ ಹೊಡೆಯೋದಾ? ಹಾ. ಅದ್ಹೇಗೆ? ಎಲ್ಲಿಂದ ಹೊಡ್ಕೊಂಡ್ ಬಂದ್ರೆ ನನ್ಗೆ ಗೊತ್ತಿಲ್ವಲ್ಲ. ಇಲ್ಲಿ ನೋಡಿ, ನಿಮ್ದೇ ನೀವು ಸಬ್ಮಿಟ್ ಮಾಡಿದ್ರಲ್ಲ, ನಿಮ್ಮ ಅದ್ರಲ್ಲೇ ಬರ್ದಿದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಮೋಸ್ಟ್ಲಿ ತಪ್ಪು ಮಾಡಿರ್ಬಹುದು ಅನ್ಸುತ್ತೆ. ಕೆಲವು ಕೇಸ್ಗಳಿವೆ ಬಂದೂಕನ್ನ ಅದು ಕಿತ್ಕೊಂಡಿರೋದು. ಅದು ಅದು ಮೊದ್ಲೇ ಎಲ್ಲರೂ ಕೇಳಿದ್ದಾರೆ. ಅದು ತುಂಬಾ ಮೊದ್ಲದು. ಅದನ್ನಾಗ್ಲೇ ಹೇಳಿದ್ನಲ್ಲ ನಾನು. ಏನ್ ಮಾಡಿದ್ದೀನೋ ಅದನ್ನ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಏನಿದೆಯೋ ಅದನ್ನ ನಾನು ನೋಡಿ, ನಿಮ್ಮ ಹೇಳ್ಬೇಕಷ್ಟೇ. ಲೆಕ್ಕದಲ್ಲಿ ಎಷ್ಟು ಕೇಸಸ್ ನಡೀತಿದೆ ನಿಮ್ಮ ಮೇಲೆ? ನೋಡ್ಬೇಕು, ನನ್ನ ವಕೀಲರನ್ನ ಕರಿಬೇಕು ಅನ್ಸುತ್ತೆ. ಅಕಸ್ಮಾತ್ ನಿಮ್ಮಂತ ವಕೀಲರು ನನಗೇನಾದ್ರೂ ಸಿಕ್ಕಿದ್ರೆ ಹೇಳೋಂತ ಅಗತ್ಯನೇ ಬರ್ತಿರ್ಲಿಲ್ಲ ಅನ್ಸುತ್ತೆ. ನನಗಂತೂ ನಿಮ್ಮಂತ ರಜತ್ ಅಂತವರ ವಕೀಲರು ಬೇಕಾಗಿದ್ದಾರೆ. ನಾನಂತೂ ನಿಮ್ಮ ಎಲೆಕ್ಷನ್ ಅಫಿಡವಿಟ್ ಇದೆಯಲ್ಲ, ಹಾ. ಅದನ್ನ ಹಾ, ನೋಡಿದೆ. ನೋಡಿ, ನಾನು ಅದರಲ್ಲಿ ಯಾವ್ದನ್ನೂ ಒಂದಿಷ್ಟು ಮುಚ್ಚಿಟ್ಟಿಲ್ಲ. criminal cases ಖಂಡಿತ list ಇದೆ. ನೋಡಿ, ಈ ವರ್ಷದ ನೀವು ಕೇಸನ್ನ ನೋಡೋದಾದ್ರೆ ಅದರಲ್ಲಿ 90% ಕೇಸ್ಗಳು ಮುಗ್ದೇ ಹೋಗಿದೆ. ಈ ಸಲ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಅಫಿಡವಿಟ್ನ ಮತ್ತೆ ನಾನು ತುಂಬಬೇಕಾಗತ್ತೆ. ಇದರಲ್ಲಿರೋ 90% ಕೇಸ್ ಇರೋದೇ ಇಲ್ಲ. ನೋಡಿ, ಆದ್ರೆ ತುಂಬಾನೇ ಘಟನೆಗಳಿವೆ. ಅಂದ್ರೆ 2013ರ ಫೆಬ್ರವರಿಯ ಘಟನೆ. ಸರ್ಕಾರಿ ಗಾಡಿ ಮೇಲೆ ನಿಂತು ನೀವು ಪ್ರೊಟೆಸ್ಟ್ ಹಾ, ಮಾಡಿದ್ರಿ. ಖಂಡಿತ. ನಿಮ್ಮ ಸಪೋರ್ಟರ್ಸ್ ಡಿಎಂ ಆಫೀಸಿಗೆ ನುಗ್ಗಿ ಒಡೆದು ಹಾಕಿದ್ರೆ ನೀವು ನಿಮ್ಮ ಶರ್ಟ್ ಬಿಚ್ಚಿ ಗಾಳಿಲಿ ಬೀಸ್ತಿದ್ರಿ. ಇಲ್ಲ, ಸೌರವ್ ನಾನು ಗಂಗೂಲಿ ತರ. ಹೇಳಿದ್ದೇನು ಅಂತಂದ್ರೆ ಅದೇನು ಅಂದ್ರೆ ಒಡೆದುಹಾಕೋದೆಲ್ಲ ಮಾಡಬೇಡಿ, ಚಳುವಳಿ ಮಾಡಿ. ಮತ್ತೆ ಆ ಸಮಯದ ನನ್ನ ಹೇಳಿಕೆನ ನೀವು ಗಮನಿಸಿದ್ರೆ ನಾನು ಶಾಂತವಾಗಿರಿ ಅಂತ ಹೇಳಿದ್ದೀನಿ. ಐ ವಾಸ್ ಟ್ರೈಯಿಂಗ್ ಟು ಹಾರ್ಡ್ ಟು ಸ್ಪೆಸಿಫೈ ದಿ ಅಜಿಟೇಟಿಂಗ್ ಮಾಬ್. ಇದನ್ನ ನಾನು ಹೇಳಿದೆ ಎಲ್ಲರನ್ನು ಶಾಂತಗೊಳಿಸೋದಕ್ಕೋಸ್ಕರ. ನಾನು ಗಾಡಿ ಮೇಲೆ ನಿಂತ್ಕೊಂಡು ಜನಗಳಿಗೆ ಹೇಳಿದ್ದೆ ಶಾಂತವಾಗಿರಿ ಅಂತ. ಸಾಮಾನ್ಯ ಜನರ ವಿಷಯಗಳಿಗಾಗಿ ನಾವು ಹೋರಾಡಬೇಕಾಗತ್ತೆ. ಇದಕ್ಕೋಸ್ಕರ ಕಲೆಕ್ಟರ್ ಸಾಹೇಬ್ರೇ ಯಾಕೆ, ಅಕಸ್ಮಾತ್ ಡಿಜಿ, ಐಜಿ, ಮಂತ್ರಿ, ಪ್ರಧಾನಮಂತ್ರಿ ಎಲ್ಲರ ಮನೆಗಳಿಗೂ ನಾನು ಚಳುವಳಿಗೋಸ್ಕರ ಹೋಗ್ಬೇಕಾಗಿ ಬಂದ್ರೆ
ಚಳುವಳಿ ಮಾಡೋದಕ್ಕೋಸ್ಕರ ನಾನು ಇವತ್ತು ಅವ್ರ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ಇದ್ರಲ್ಲಿ ನಾನು ಯಾವುದೂ ಯೋಚನೆ ಮಾಡೋಂಥ ಮಾತೇ ಇಲ್ಲ. ಇದ್ರಲ್ಲಿ ನನಗೆ ಹಿಂಜರಿಯೋ ಮಾತೇ ಇಲ್ಲ. ಈಗಲೂ ನಾನು ಅದನ್ನೇ ನಂಬ್ಕೊಂಡು ಮುಂದುವರಿತಾ ಇದ್ದೀನಿ. ಮುಂದೆ ಅವಶ್ಯಕತೆ ಬಂದ್ರೆ ಇದನ್ನೇ ಮಾಡ್ತೀನಿ. ಇವಾಗ ನಾನು ಏನು ಹೇಳ್ತಿದ್ದೀನೋ ಅದನ್ನ. ಇದು ಒಳ್ಳೇದು, ನೀವು ಅಡ್ಮಿಟ್ ಮಾಡ್ಕೊಂಡ್ರಿ ನಾನಿದನ್ನ ಮಾಡ್ತಾನೆ ಇರ್ತೀನಿ ಅಂತ. ಖಂಡಿತ ಮಾಡ್ತಾನೆ ಇರ್ತೀನಿ. ಯಾವಾಗ್ಲೂ ಪ್ರಕ್ಷುಬ್ಧರಾಗಿರ್ತೀರಾ, ಖಂಡಿತ ಯಾವಾಗ್ಲೂ ಇರ್ತೀನಿ. ತಾಳ್ಮೆ ಖಂಡಿತ ಕಳ್ಕೊಂಡಿರ್ತೀರಾ. ಇರ್ತೀನಿ. ಯಾಕೆ ಪ್ರಕ್ಷುಬ್ಧ ಆಗ್ತೀನಿ ಅಂದ್ರೆ ಯಾವಾಗ ನನಗೆ ಯಾವಾಗ ಒಂದ್ ನಿಮಿಷ ನನಗೆ ಯಾವಾಗ ನನಗೆ ಎಲ್ಲಾರ್ಗೂನು ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಬಹುಶಃ ವಿರೋಧ ಮಾಡೋದ್ರಿಂದ ಜೈಲಿನ ಕಂಬಿ ಹಿಂದೆ ಹೋಗೋಂಥದ್ದಾದ್ರೂ ಕೂಡ, ಅಥವಾ ನನಗೆ ಹೊಡೆತ ಬಿದ್ರು, ಅಥವಾ ಮತ್ತೊಮ್ಮೆ ಗುಂಡು ತಿನ್ನೋದಾದ್ರೂ ಕೂಡ, ನನಗೆ ಇದರಲ್ಲಿ ಯಾವುದೂ ಖಂಡಿತವಾಗಿಯೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಖಂಡಿತ ಇಲ್ಲ. ಅಧೀರ್ ರಂಜನ್ ಅವರೇ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಅಧೀರ್ ರಂಜನ್ ಚೌಧರಿ ಅವ್ರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಮೊಕದ್ದಮೆ. ನಾನು ಆ ಸಮಯದಲ್ಲಿ ನೀರವ್ ಮೋದಿ ಅಂತೂ ಬಂದೇ ಇರಲಿಲ್ಲ. ಆದರೆ ನರೇಂದ್ರ ಮೋದಿಯವರೇ, ನೀವ್ ಹೇಗ್ ನೀರವ್ ಮೋದಿ ಆಗ್ಬಿಟ್ರಿ? ಯಾಕೆ ಹೀಗ್ ಮೌನವಾಗಿದ್ದೀರಾ ಹೇಳಿ. ಇದ್ರಲ್ಲೇನಾದ್ರೂ ತಪ್ಪಿದ್ರೆ ನಾನು ನೇಣಗಂಬಕ್ಕೆ ಏರೋದಕ್ಕೆ ಸಿದ್ಧವಾಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆ ನಡೀತಾ ಇದೆ. ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಅಧೀರ್ ರಂಜನ್ ಚೌಧರಿ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ಮೇಲಿನ ಆರೋಪ ಏನೆಂದರೆ ಅವರು ಬೇಜವಾಬ್ದಾರರು ಅನ್ನೋದು. ಅಧೀರ್ ರಂಜನ್ ಅವರೇ, ನೀವು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೀರಾ. ತುಂಬಾ ಜವಾಬ್ದಾರಿಯ ಸ್ಥಾನ ಅದು. ಆ ಸ್ಥಾನದಲ್ಲಿ ಹಿಂದೆ ಒಮ್ಮೆ ಪ್ರಣಬ್ ಮುಖರ್ಜಿ ಅವರು ಕೂರ್ತಾ ಇದ್ರು. ಜನ ಹೇಳ್ತಾರೆ, ಎಷ್ಟು ಜವಾಬ್ದಾರಿಯಿಂದ ದಾದಾ ಹೇಳ್ತಿದ್ರೋ ಅಷ್ಟೇ ಬೇಜವಾಬ್ದಾರಿಯಿಂದ ಈ ದಾದಾ ಮಾತಾಡ್ತಾರೆ ಅಂತ. ನೀವ್ ಯಾರಿಗೇನ್ ಬೇಕಾದ್ರೂ ಹೇಳ್ತೀರಾ? ಅದೇನೋ ಸರಿ. ಅಂದ್ರೆ ಏನಾದ್ರೂ ಅಂದ್ರೆ ಅದರ ಅರ್ಥ ಏನು ಅಂತ ನಾನು ತಿಳ್ಕೋಬೇಕು. ಅಂದ್ರೆ ಸ್ವಲ್ಪ ಹೇಳಿ. ಹೊತ್ತಿಗೆ ಅಂದ್ರೆ ಮುಂಚೆ ಒಂದೊಂದೇ ಹೇಳಿ ನನಗೆ. ಖಂಡಿತವಾಗಿಯೂ ನೀವು ಇಷ್ಟು ಹೇಳಿದ್ಮೇಲೆ ನಾನು ಹೇಳ್ಕೊಂಡು ಹೋಗ್ತೀನಿ. ಖಂಡಿತವಾಗಿಯೂ ಆರಾಮ ಕೇಳಿ. ನೀವು ಆರಾಮ ಕೇಳಿ. ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಸಮಯದಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಹೇಳಿದಾಗ ನೀವು ಪ್ರಧಾನಮಂತ್ರಿಗಳನ್ನ ನೀರವ್ ಮೋದಿಗೆ ಕಂಪೇರ್ ಮಾಡಿದ್ರಿ. ನೀರವ್ ಅಂದ್ರೆ ಅರ್ಥ ಸೈಲೆನ್ಸ್, ಶಾಂತ, ಶಾಂತಿ, ಸೈಲೆನ್ಸ್. ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ಅವ್ರಿಗೆ ನೋವು ಮಾಡೋದಕ್ಕೆ, ಅವ್ರಿಗೆ ಅಪಮಾನ ಮಾಡೋದಕ್ಕೆ ಯಾವ ಶಬ್ದದ ಬಳಕೆನೂ ಮಾಡಿಲ್ಲ. ನಾನಿದ್ ಹೇಳಿದ್ದೆ, ಖಂಡಿತ ಹೇಳಿದ್ದೆ. ಮಣಿಪುರ ಉರಿಬೇಕಾದ್ರೆ, ನಾನು ಹೋಗಿದ್ದೆ ಮಣಿಪುರ ಉರಿಬೇಕಾದ್ರೆ, ಮಣಿಪುರದ ದುರ್ದಶೆಯನ್ನ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಡೀ ಮಣಿಪುರ 2 ಭಾಗವಾಗೋಗಿತ್ತು. ಬೆಟ್ಟದ ವಾಸಿಗಳು ಹಿಲ್ ಮೇಲಿರ್ತಾರಲ್ವಾ, ಅವರು ಘಾಟಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಪ್ಲೇನ್ಸಲ್ಲಿ ಹೋಗಕ್ಕಾಗ್ತಿರ್ಲಿಲ್ಲ. ಮತ್ತೆ ಪ್ಲೇನ್ಸ್ನಲ್ಲಿರೋಂಥವ್ರು ಬೆಟ್ಟದ ಮೇಲೆ ಹೋಗಕ್ಕಾಗ್ತಿರ್ಲಿಲ್ಲ. 2 ಕಡೆಯವರ ಕೈಯಲ್ಲಿ ಒಂದಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆಧುನಿಕವಾದಂತಹ ಆಯುಧಗಳಿದ್ವು. 2 ಕಡೆಯವರ ಕೈಯಲ್ಲಿ. ಆ ಆಯುಧಗಳನ್ನ ಹೇಗ್ ಲೂಟಿ ಮಾಡಿದ್ರು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಪೊಲೀಸ್ ಚೌಕಿ, ಅಲ್ಲಿ ಮೇತಿಯಾವನು ಆಫೀಸರ್ ಆಗಿದ್ದಾರೆ. ಅವನು ಎಲ್ಲ ಆರ್ಮರಿ ತೆಗೆದು ಕೊಟ್ಬಿಟ್ಟಿದ್ದಾನೆ ತನ್ನ ಜಾತಿಯ ಜನಗಳಿಗೆ. ಯೋಚನೆ ಮಾಡಿ, ಯಾರಾದ್ರೂ ಜಾಗದಲ್ಲಿ ಕುಕಿ ಪೊಲೀಸ್ನವರಿದ್ದಾರೆ ಅಂತ, ಅವನು ಎಲ್ಲ ಅಸ್ತ್ರಗಳನ್ನ ತೆಗೆದು ಕುಕ್ಕಿ ಜನಾಂಗದವ್ರಿಗೆ ಕೊಟ್ಬಿಟ್ಟ. ಸರಿ, ತಮ್ಮ ಜಾತಿಯ ಜನಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಮುಕ್ತವಾಗಿ ಅಸ್ತ್ರಗಳನ್ನ ಕೊಟ್ಬಿಟ್ಟಿದ್ದಾನೆ. ಈಗೇನಾಗತ್ತೆ ಅಂತ ಗೊತ್ತಾ ನಿಮಗೆ? 2 ಬಣಗಳ ಕೈಯಲ್ಲಿ ಸಾವಿರಾರು ಸಂಖ್ಯೆಯ ಆಧುನಿಕ ಅಸ್ತ್ರಗಳು, ಜೊತೆಯಲ್ಲಿ ಲಕ್ಷಾಂತರ ಗುಂಡುಗಳು ಜಮಾ ಆಗಿದ್ವು. ನೀವೀಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನ್ ನಡೀತಿದೆ ಅಂತ. ನಮ್ಮ ಗೃಹ ಮಂತ್ರಿ ಸದನಕ್ಕೆ ಬಂದು ಹೇಳಿಕೆ ಕೊಡುವಾಗ ಅವರು ಹೇಳ್ತಾರೆ, ನಮ್ಮ ಎಷ್ಟು ಸೇನಾ ಬಲವನ್ನು ನಿಯೋಜನೆ ಮಾಡಿದ್ದೇವೋ ಅವರೆಲ್ಲರನ್ನೂ ನಾನು ಬಾಪರ್ ಝೋನ್ನಲ್ಲಿ ನಿಯೋಜನೆ ಮಾಡಿದ್ದೀನಿ. ಬಾಪರ್ ಝೋನ್ ಅಂದ್ರೆ ಏನು ಗೊತ್ತಾ? ಎಲ್ಲಿ 2 ಕಡೆಯವರು ಮುಖಾಮುಖಿ ಆಗ್ತಾರೋ ಆ ಜಾಗ, ಅದನ್ನ ನಾವು ಬಾಪರ್ ಝೋನ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಸೈನ್ಯ ಇದೆ, ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ. ಇದರಿಂದ ನಿಮ್ಗೇನನ್ಸುತ್ತೆ? ನಮ್ಮ ದೇಶದ ಸ್ಥಿತಿ, ಈ ಸ್ಥಿತಿ ನಮಗೆ ಸರಿನಾ? ನಾವು ಸದನದೊಳಗಡೆ ಬಂದು ನಾವು ಬಾಪರ್ ಝೋನಲ್ಲಿ ಸೈನ್ಯ ಇಟ್ಟಿದ್ದೀವಿ ಅಂತ
ನಿಮ್ಮ ಎಲ್ಲ ಆಯುಧಗಳು ಲೂಟಿಯಾಗಿದೆಯಲ್ಲ, ಅದನ್ನ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಸೈನ್ಯವನ್ನ ಕಳಿಸ್ಬೇಕಾಗಿತ್ತಲ್ವಾ? ಜನರ ಮಧ್ಯೆ ಮತ್ತೊಮ್ಮೆ ಸೌಹಾರ್ದತೆ ಮೂಡ್ಸೋದಕ್ಕೆ, ಭ್ರಾತೃತ್ವ ಬೆಳೆಸೋಕೆ, ಶಾಂತಿ ಸೌಹಾರ್ದತೆಯ ವಾತಾವರಣ ಕಟ್ಟೋಕೆ ಸರಿಯಾದ ಕ್ರಮ ತಗೋಬೇಕಾಗಿತ್ತು, ಕಷ್ಟಪಡಬೇಕಾಗಿತ್ತು, ಸರಿಯಾಗಿ ಪ್ರಯತ್ನ ಮಾಡಬೇಕಾಗಿತ್ತು. 27 ಲಕ್ಷ ಜನಸಂಖ್ಯೆ ಇರೋ ಒಂದು ಸ್ಟೇಟ್, ಇಷ್ಟು ದೊಡ್ಡ ಹಿಂದೂಸ್ತಾನ, ಇಷ್ಟೊಂದು ನಮ್ಮ ತಾಕತ್ತು, ಇದನ್ನ ನಾವು ನಿಭಾಯಿಸೋದಕ್ಕಾಗ್ತಿರ್ಲಿಲ್ವಾ? 3 ತಿಂಗಳು ಕಳೆದು ಹೋಗಿತ್ತಲ್ಲ. ಇನ್ನು ಇಲ್ಲಿ ಲೂಟಿ, ಕೊಲೆ, ಬಲಾತ್ಕಾರ ಇದು ನಡೀತಾನೆ ಇರುತ್ತೆ. ನಿಮ್ಗೆ ಕೇಳೋಕೆ ಆಶ್ಚರ್ಯ ಆಗಬಹುದು. ಅಂದ್ರೆ ಈಗ ನೀವು ಮಾರ್ಚೋರಿಯಲ್ಲಿ, ಅಂದ್ರೆ ಯಾರು ಸತ್ತಿರ್ತಾರೋ ಅವ್ರನ್ನ ಇಡೋಂಥ ಜಾಗದಲ್ಲಿ ಸತ್ತವರ ಗುರುತು, ಅದ್ರ ಜೊತೆಲಿ ಅವ್ರನ್ನ ತಗೊಂಡು ಹೋಗೋದಕ್ಕೆ ಕೆಲವ್ರನ್ನ ಸುಡಬೇಕು, ಕೆಲವ್ರನ್ನ ಸ್ಮಶಾನಕ್ಕೆ ಒಯ್ಯಬೇಕು, ಯಾರನ್ನ ಸಮಾಧಿ ಮಾಡಬೇಕು, ಏನು ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆ? ನಾನ್ ಕೇಳ್ತೀನಿ, ಯಾಕೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕು? ಯಾಕೆ ನಾವು ಸುದ್ದಿ ಮಾಡಲ್ಲ? ಅಕಸ್ಮಾತ್ ಮಣಿಪುರದ ಸಮಸ್ಯೆ ಮೇನ್ಲ್ಯಾಂಡ್ ಇಂಡಿಯಾದಲ್ಲಿ ಅಂದ್ಕೊಳ್ಳಿ, ನೀವು ವಿಶೇಷವಾಗಿ ದಿಲ್ಲಿಯಲ್ಲಿ, ಯುಪಿಯಲ್ಲಿ, ಹರಿಯಾಣ, ರಾಜಸ್ಥಾನದಲ್ಲಿ, ಮೇನ್ಲ್ಯಾಂಡ್ ಇಂಡಿಯಾದಲ್ಲಿ ಇಲ್ಲಿ ಜಾಸ್ತಿ ಪರಿಣಾಮ ಬೀರ್ತಿದ್ರೆ ಸರ್ಕಾರ ಸುಮ್ಮನೆ ಕೂರ್ತಿರ್ಲಿಲ್ಲ. ಸರ್ಕಾರದ ಮೌನ ನೋಡಿ, ಮೌನ ಸರ್ಕಾರವನ್ನ ನೋಡಿ. ಇಲ್ಲಾಡ್ದಂತ ಎಲ್ಲಾ ಮಾತುಗಳನ್ನ ತುಂಬಾ ಜವಾಬ್ದಾರಿಯಿಂದ ಆಡಿದ್ರಿ, ಒಳ್ಳೆ ಮಾತಾಡಿದ್ರಿ. ಆದ್ರೆ ಸಂಸತ್ತಲ್ಲಿ ನೀವು ಇವೆಲ್ಲ ಹೇಳಿಲ್ಲ. ಅಲ್ಲಿ ನೀವು ನೀರವ್ ಮೋದಿ ಅಂತಿದ್ರಿ. ಅದಕ್ಕೆ ಹೇಳಿದ್ದು, ನೀವು ಕೇಳಿಸ್ಕೋತಾ ಇರಿ. ನಾವು ಪ್ರಕ್ಷುಬ್ಧರಾಗಿದ್ವಿ, ಆಗ್ಲೇ ಹೇಳಿದ್ವಲ್ಲ ಅಧೀರ ಅಂತ. ಖಂಡಿತ ಪ್ರಕ್ಷುಬ್ಧ, ಅಸಹನೆಯಿಂದ ನಾವು ಕಾಯ್ತಾ ಇದ್ವಿ. ದೇಶದ ಮುಖ್ಯಸ್ಥರಾಗಿರೋ ಪ್ರಧಾನಮಂತ್ರಿಗಳು ಬಂದ್ರು ಸದನಕ್ಕೆ. ಸದನ ಶುರುವಾಗ್ತಿದ್ದಾಗೆ ಅವ್ರ ಮುಂದೆ ನಾವು ಮಾತಿಟ್ವಿ ಮಣಿಪುರದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಬಿಟ್ಬಿಡಿ, ಯಾವತ್ತು ಚರ್ಚೆ ಶುರುವಾಯಿತು ಅವತ್ತು ನಾನು ಹೇಳಿದೆ, ಪ್ರಧಾನಮಂತ್ರಿಗಳೇ, ನೀವು ಸದನಕ್ಕೆ ಬರೋದಕ್ಕೆ ನಿಮ್ಮ ವಿರುದ್ಧ ನಾವು ಅವಿಶ್ವಾಸ ಪ್ರಸ್ತಾವನೆ ಇಡಬೇಕಾಯ್ತು. ನಾನು ಹೇಳಿದೆ, ಖಂಡಿತ ಹೇಳಿದೆ, ರೆಕಾರ್ಡಲ್ಲಿ ಹೇಳಿದೆ. ನೋಡಿ, ಯಾವಾಗೋ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಮಹಾಭಾರತ ಯುದ್ಧ ಆಗಿತ್ತೋ ಅದಕ್ಕಿಂತ ಮುಂಚೆ ದ್ರೌಪದಿಯ ವಸ್ತ್ರಾಪಹರಣ ಆಗಿತ್ತು. ಯಾಕಂದ್ರೆ ರಾಜ ಅಂಧ ಆಗಿದ್ದ, ಧೃತರಾಷ್ಟ್ರ ರಾಜ, ಅವನನ್ನ ಕರಿತಾ ಇದ್ದಿದ್ದು ಅಂಧರಾಜ ಅಂತ. ಮತ್ತೆ ದ್ರೌಪದಿಯ ವಸ್ತ್ರಾಪಹರಣ ಆಗಾಗಿತ್ತು. ಇವತ್ತು ಕೂಡ ನಮ್ಮ ಮನೆಯ ದ್ರೌಪದಿಯರ ವಸ್ತ್ರಾಪಹರಣ ಆಗ್ತಾ ಇದೆ. ಹಾಗಾದ್ರೆ ವ್ಯತ್ಯಾಸ ಏನು? ಹಸ್ತಿನಾಪುರದಲ್ಲಿ, ಮಣಿಪುರದಲ್ಲಿ ವ್ಯತ್ಯಾಸ ಏನು? ಅಲ್ಲೂ ರಾಜ ಅಂಧ ಆಗಿದ್ದ, ಇಲ್ಲೂ ಬಹುಶಃ ಅಂಧ ಆಗಿರಬಹುದು. ಇದರಲ್ಲೇನ್ ತಪ್ಪಿದೆ? ನಂಬರ್ 1, ಆನ್ ರೆಕಾರ್ಡಲ್ಲಿ ಎಲ್ಲ ನೀವು ನೋಡಬಹುದು. ಎಲ್ರೂ ನೋಡಿ ಒಂದ್ಸಲ. ಆಗ್ಲೇ ಅಮಿತ್ ಶಾ ಅವ್ರು ಹೇಳಿದ್ದು ಪ್ರಧಾನಮಂತ್ರಿಗಳ ಇಂಥ ಅಪಮಾನ ಸಹಿಸಕ್ಕಾಗಲ್ಲ ಅಂತ. ಒಂದ್ ನಿಮಿಷ ನಾನು ಹೇಳ್ಬಿಡ್ಲಾ? ಯಾಕಂದ್ರೆ ಇಲ್ಲೆಲ್ಲರೂ ಓದಿರೋಂಥವ್ರೇ ಇದ್ದಾರೆ. ಗೂಗಲ್ ಹುಡುಕಿ, ಯೂಟ್ಯೂಬ್ ತೆಗಿರಿ, ನೋಡ್ಕೊಳ್ಳಿ. 2ನೇ ಮಾತು ನಾನು ಹೇಳ್ದೆ, ತುಂಬಾ ವರ್ಷಗಳ ಹಿಂದೆನೇ ತೀರ್ಮಾನ ಆಗೋಗಿದೆ. ನೀರವ್ ಮೋದಿ ನಮ್ಮ ದೇಶದಿಂದ ಬ್ಯಾಂಕ್ಗಳಿಂದ ಲೂಟಿ ಮಾಡಿ, ಖಜಾನೆನ ಲೂಟಿ ಮಾಡಿ, 15,000ಕ್ಕಿಂತ ಹೆಚ್ಚು ಕೋಟಿ ಲೂಟಿ ಮಾಡಿ ಹೊರಟು ಹೋಗಿದ್ದಾನೆ. ತಮ್ಮ ಶಕ್ತಿಶಾಲಿ ಸರ್ಕಾರ ಅವನನ್ನ ತಡೆಯೋಕಾಗ್ಲಿಲ್ಲ, ಅವನನ್ನ ವಶಕ್ಕೆ ತಗೊಳ್ಳೋದಕ್ಕಾಗ್ಲಿಲ್ಲ. ಅವನು ಮಸ್ಕಾ ಹೊಡಿತಾ ಇದ್ದಾನೆ ಹೊರದೇಶಗಳಲ್ಲಿ, ಸಮುದ್ರದ ದಡದಲ್ಲಿ ನಿಂತ್ಕೊಂಡು. ನನಗೊತ್ತಿದೆ ನೀರವ್ ಮೋದಿ ಅವನು ಓಡ್ ಹೋಗಿದ್ದಾನೆ ಅಂತ. ಆದ್ರೆ ನನಗನ್ಸುತ್ತೆ ನೀವು ಕೂಡ, ಇವತ್ತೂ ಕೂಡ ನಮ್ಮ ದೇಶದಲ್ಲಿ ಯಾರೋ ನೀರವ್ ಮೋದಿ ಇದ್ದಾನೆ. ಯಾಕಂದ್ರೆ ಈ ಮಾತು ಹೇಳೋ ಹೊತ್ತಿಗೆ ನನಗೆ ಎಲ್ಲರೂ ಅಡ್ಡಿ ಮಾಡ್ಬಿಟ್ರು. ಎಲ್ಲರೂ ಕೂಡ. ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೆ, ನರೇಂದ್ರ ಅನ್ನೋದರ ಅರ್ಥ ಏನು? ನರೇಂದ್ರ ಅನ್ನೋದರ ಅರ್ಥ ಏನು ಅಂದ್ರೆ ಕಿಂಗ್ ಆಫ್ ಹ್ಯೂಮನ್ ಬೀಯಿಂಗ್, ಮನುಷ್ಯರ ರಾಜ. ಮನುಷ್ಯರ ರಾಜ ಯಾರಾಗಿರ್ತಾರೋ, ಪ್ರಜೆಗಳ ಸ್ಥಿತಿ ಹೀಗಾಗಿದ್ದಾಗ ಮತ್ತೆ ರಾಜ ಯಾಕೆ ಮೌನವಾಗಿರ್ಬೇಕು? ಇದನ್ನ ಹೇಳೋದಕ್ಕೆ ಅಂತ ಪ್ರಯತ್ನ ಮಾಡಿದೆ, ಆದ್ರೆ ಹೇಳೋದಕ್ಕೆ ಬಿಡ್ಲಿಲ್ಲ. ನಾನು ಆ ಸಮಯದಲ್ಲಿ ನೀರವ್ ಮೋದಿ ಅಂತೂ ಬರಲಿಲ್ಲ. ಆದ್ರೆ ನರೇಂದ್ರ ಮೋದಿಯವರೇ, ನೀವು ಹೇಗೆ ನೀರವ್ ಮೋದಿ ಆಗ್ಬಿಟ್ರಿ ಅಂತ, ಯಾಕೆ ನೀವು ಮೌನವಾಗ್ಬಿಟ್ಟಿದ್ದೀರಾ ಹೇಳಿ. ಇದ್ರಲ್ಲೇನಾದ್ರೂ ತಪ್ಪಿದ್ರೆ ನಾನು ಈಗಲೂ ಕೂಡ ನೇಣುಗಂಬ ಏರೋದಕ್ಕೆ ಇವಾಗ್ಲೂ ಸಿದ್ಧವಾಗೇ ಇದ್ದೀನಿ. ನೀವು ಓಪನ್ ಮಾಡಿ ನೋಡಿ, ನಿಮಗೆ ಎಲ್ಲ ರೆಕಾರ್ಡಲ್ಲಿ ಸಿಗತ್ತೆ. ನಾನು ಎಲ್ಲರ ಮುಂದೆನೂ ತುಂಬಾ ವಿಶ್ವಾಸದಿಂದ ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಬಯಸ್ತೀನಿ. ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ. ಬಹುಶಃ ಅವರು ನಮ್ಮ ವಿರೋಧ ಪಕ್ಷದಿಂದ ಚುನಾವಣೆನೇ ಗೆದ್ದಿರಬಹುದು, ಆದರೆ ಪ್ರಧಾನಮಂತ್ರಿ ಆದ್ಮೇಲೆ ಅವರು ಬೇರೆ ಯಾರಿಗೂ ಅಲ್ಲ, ಎಲ್ಲರಿಗೂ ಕೂಡ
ದೇಶದ ಪ್ರಧಾನಮಂತ್ರಿಗಳು ಒಂದ್ ನಿಮಿಷ. ಆಗ ಹೇಳಿದ್ರು ನಿಮಗೆ ಮಾತಾಡೋ ಅವಕಾಶ ಸಿಕ್ಕಾಗ ನೀವು ಬೆಲ್ಲನ ಗೊಬ್ಬರ ಮಾಡಿದ್ರಿ ಅಂತ. ಹಾ, ಪ್ರಧಾನಮಂತ್ರಿಗಳ ಈ ಮಾತನ್ನ ನಾನು ಖಂಡಿತ ಒಪ್ಕೋತೀನಿ. ನಾನಂತೂ ಮೊದ್ಲೇ ಹೇಳಿದ್ದೀನಿ, ನಾನು ಅಷ್ಟು ಓದು ಬರಹ ಬರ್ದೋವನು ಅಂತ. ಬೆಲ್ಲದಿಂದ ಗೊಬ್ಬರ ಮಾಡೋವನು ನೀವು ನೋಡ್ಬೋದು. ಆದ್ರೆ ಪ್ರಧಾನಮಂತ್ರಿಗಳಿಗೆ ಈ ಗೊಬ್ಬರದ ಮೇಲೆ ಇಷ್ಟೊಂದು ದ್ವೇಷ ಹೇಗ್ ಬಂತು ಅಂತ ಗೊತ್ತಾಗ್ತಿಲ್ಲ. ಗೊಬ್ಬರ ಅಂತೂ ಗೋವಿಂದ ಆಗತ್ತೆ. ಗೋವು ಗಂಗೆ ಗೀತೆಯಿಂದ ರಾಜಕೀಯ ಮಾಡ್ತಾರೆ ಇವರು. ಗೋವು ಯಾಕೀಗ ಇವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಅಂತ. ಈ ಗೊಬ್ಬರದ ಮೇಲೆ ಇವ್ರಿಗೆ ದ್ವೇಷ ಶುರುವಾಗಿದೆಯಾ? ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಮೆರಿಕದಲ್ಲಿ ಒಂದು ಮಾತಿದೆ, ಬಿಫೋರ್ ಎಲೆಕ್ಷನ್ ಒನ್ ಮೇ ಬಿ ಡೆಮೊಕ್ರೇಟ್ ಅಂಡ್ ರಿಪಬ್ಲಿಕ್, ಬಟ್ ಆಫ್ಟರ್ ಎಲೆಕ್ಷನ್ ಎವ್ರಿ ಒನ್ ಈಸ್ ಅಮೆರಿಕನ್. ಚುನಾವಣೆಗೆ ಮೊದಲು ಯಾವ ಪಾರ್ಟಿ ಬೇಕಾದರೂ ಆಗಿರಬಹುದು, ಚುನಾವಣೆ ಆದ್ಮೇಲೆ ಇಡೀ ದೇಶದ ಸರ್ಕಾರದ ರಚನೆ ಆಗಿರುತ್ತೆ, ಯಾವುದೇ ಪಾರ್ಟಿದಲ್ಲ. ನಾವು ಈ ಸಂಸ್ಕೃತಿನ ಯಾಕೆ ಫಾಲೋ ಮಾಡ್ತಾ ಇಲ್ಲ? ನಿಮ್ಮ ಇದೇ ಸಂಸ್ಕೃತಿ ಬಗ್ಗೆ ನಿಮ್ಮ ಹಳೆಯ ಜೊತೆಗಾರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿಮ್ಮ ಮಾತು ಹೇಳಿದ್ರು. ಸಿಂಧ್ಯಾ ಅವರು ಹೇಳಿದ್ರು, ಅಧೀರ್ ರಂಜನ್ ಚೌಧರಿ ಅವರಿಗೆ ದೇಶದ ಚಿಂತೆನೂ ಇಲ್ಲ, ಮಣಿಪುರದ ಚಿಂತೆನೂ ಇಲ್ಲ, ಪ್ರಧಾನಮಂತ್ರಿಗಳ ರೆಸ್ಪೆಕ್ಟ್ ಚಿಂತೆ ಇಲ್ಲ, ರಾಷ್ಟ್ರಪತಿಗಳ ಚಿಂತೆ ಇಲ್ಲ, ಅವರಿಗೆ ಬರೀ ಪಾರ್ಟಿಲಿ ತಮ್ಮ ಸ್ಥಾನ ಉಳಿಸ್ಕೊಳ್ಳೋ ಚಿಂತೆ ಇದೆ ಅಂತ. ಆದ್ರೆ ಏನೋ ಒಂದು ಚಿಂತೆ ಇದೆಯಲ್ಲ, ಆದ್ರೆ ಅವ್ರಿಗೇನ್ ಚಿಂತೆ ಇದೆ? ಆದ್ರೆ ಅವ್ರಿಗೇನ್ ಚಿಂತೆ ಇದೆ ಅಂದ್ರೆ, ನಮ್ ಪಾರ್ಟಿ ಬೆಳೆಸಿ ಅವರು ದೊಡ್ಡವರಾದ್ರು. ಅವ್ರ ತಂದೆಯವರು ಸ್ವತಃ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. ನಾನಂತೂ ಅವ್ರಿಗೆ ನಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿದೆ, ಮಧುರವಾದ ಸಂಬಂಧ ಇದೆ, ಅಂಥದ್ದೇನೂ ಇಲ್ಲ. ಆ ಮಾತೇನಿದೆ ಅಂದ್ರೆ ನಾನು ಅವತ್ತಿದ್ದೆ ಅಲ್ಲಿ. ನಾನು ಹೇಳೋದೇನು ಅಂತಂದ್ರೆ, ಈಗ ಖುದ್ದಾಗಿ ನೀವೇ ಧರ್ಮನ ಪಾಲನೆ ಮಾಡಲಿಲ್ಲ, ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಮಂತ್ರಿ ಮಾಡ್ತು, ನಾಯಕನನ್ನಾಗಿ ಮಾಡ್ತು. ಇವತ್ತು ನಾನು ಎಲ್ಲಿ ಕೂತ್ಕೋತಾ ಇದ್ದೀನೋ ಅಲ್ಲಿ ಅವ್ರು ಕೂತ್ಕೋಬೇಕಾಗಿತ್ತು. ನಾನು ಅವ್ರನ್ನ ಒಪ್ಕೊಂಡು ಹಿಂಬಾಲಿಸ್ತಾ ಇದ್ದೆ. ಒಳ್ಳೆ ಇಂಗ್ಲಿಷ್ ಗೊತ್ತಿದೆ, ಅವ್ರು ಹೇಳಿದ್ದು ಜನ ಒಳ್ಳೆ ನನ್ನನ್ನ ಒಳ್ಳೆ ಅಲ್ಲಿಗೆ ಅಟ್ಟಿದ್ರು ಇಂಗ್ಲಿಷ್ ಅಂತ. ಗೊತ್ತಿದೆ, ಒಳ್ಳೆ ಹಿಂದಿ ಗೊತ್ತಿದೆ, ಒಳ್ಳೇದಾಗ್ತಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು? ತಮ್ಮ ಅಧಿಕಾರ ಕಾಪಾಡ್ಕೊಳ್ಳೋದಕ್ಕೆ, ದುಡ್ಡು ಕಾಪಾಡ್ಕೊಳ್ಳೋದಕ್ಕೆ, ಸಂಪತ್ತು ಕಾಪಾಡ್ಕೊಳ್ಳೋದಕ್ಕೆ ಯಾವಾಗ ಮೋದಿ ಮತ್ತು ಅಮಿತ್ ಶಾ ಅವರ ಕಡೆಯಿಂದ ಇಡಿ ಮತ್ತೆ ಸಿಬಿಐ ಬೆದರಿಕೆ ಬಂತೋ, ಸೀದಾ ಅವರ ಪಕ್ಷಕ್ಕೋಗಿ ಸೇರ್ಕೊಂಡ್ಬಿಟ್ರಿ. ನಾನು ಈ ತರ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಸಂಪತ್ತಿಲ್ಲ, ನನಗ್ ಭಯನೂ ಇಲ್ಲ. ಮಹಾರಾಜರು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಮಹಾರಾಜರು ಹೇಳಿದ್ರು, ನೀವ್ ಹೇಳ್ತಿದ್ದೀರಾ ಮೋದಿಯವರು ನೀರವವಾಗಿದ್ದಾರೆ, ಶಾಂತವಾಗಿದ್ದಾರೆ, ಮೌನವಾಗಿದ್ದಾರೆ ಅಂತ. ಆದ್ರೆ ಮಣಿಪುರದಲ್ಲಿ 123 ಜನ ಸತ್ತಿದ್ದಾಗ ಒಂದಿಷ್ಟು ದಿನ ಕರ್ಫ್ಯೂ ಹಾಕಿದ್ರು, ಭಯಾನಕ ಹಿಂಸೆ ಆಗಿತ್ತು. ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು, ನೀವು ಕಾಂಗ್ರೆಸ್ ಪಾರ್ಟಿನಲ್ಲಿದ್ರಿ. ಮನ್ಮೋಹನ್ ಸಿಂಗ್ ಅವ್ರಿಗೆ ಯಾವತ್ತೂ ಹೇಳಿಲ್ಲ ನೀವು ಮೌನಿ ಬಾಬಾ ಆದ್ರಿ ಅಂತ. ನಾನೊಂದು ಅಂಕಿಅಂಶನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. 10 ವರ್ಷದಿಂದ ಪ್ರಧಾನಮಂತ್ರಿ ಯಾರನ್ನ ಮೌನ್ ಮೋಹನ್ ಅಂತ ಕರೀತಾರೋ ಅವರು 70 ಬಾರಿ ಭಾಷಣ ಮಾಡಿದ್ದಾರೆ. 70 ಸಲ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, 10 ವರ್ಷದಲ್ಲಿ 70 ಸಲ ಭಾಷಣ ಮಾಡಿದ್ದಾರೆ ಸದನದಲ್ಲಿ. ಆದರೂ ಅವರು ಮೌನಿ ಮನಮೋಹನ್ ಆಗಿದ್ರು. ಆದರೆ ಇಲ್ಲಿ ಹಿಂದೂಸ್ತಾನದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ವಿಷಯದ ಬಗ್ಗೆ ಆಗಿರ್ಲಿ, ಅದು ಚಂದ್ರ ಆಗಿರ್ಲಿ, ಮಧ್ಯಪ್ರದೇಶದ ಕುನ್ಹಾ ಪ್ರದೇಶದ ಚಿರತೆ ಆಗಿರ್ಲಿ, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ, ಚಂದ್ರನಿಂದ ಚಿರತೆವರೆಗೂ. ಆದರೆ ಅವರು ಕಳೆದ 10 ವರ್ಷದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೇವಲ 30 ಸಲ ಅವರು ಪಾಲ್ಗೊಂಡಿದ್ರು ಚರ್ಚೆಯಲ್ಲಿ. ಹಾಗಾದ್ರೆ ಯಾರು ಮೌನಿ ಅಂತ ಯಾರು ಮೌನಿ ಅಲ್ಲ ಅಂತ ಖುದ್ದಾಗಿ ನೀವೇ ತೀರ್ಮಾನ ಮಾಡಿ. ಆನ್ ರೆಕಾರ್ಡಲ್ಲಿ ಮಾತಾಡಿದ್ದಾರೆ. ನಾನು ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆದ್ರೆ ಅವರು 2 ಗಂಟೆ 13 ನಾನು ನಿಮಿಷ ಇದೆ ರೆಕಾರ್ಡ್ ಮಾತಾಡಿ ನನಗೂ ಗೊತ್ತಿದೆ, ರೆಕಾರ್ಡ್ಗಾಗಿ ಅಂತ ನನಗೂ ಗೊತ್ತಿದೆ. ಯಾವ ಕಾರಣಕ್ಕೋಸ್ಕರ ರೆಕಾರ್ಡ್ ಮಾಡಬೇಕು ಹೇಳಿ ನೋಡೋಣ. ರೆಕಾರ್ಡ್ ಏನಕ್ಕೆ ಮಾಡಿದ್ರು ಅಂದ್ರೆ 2.5 ಗಂಟೆ ಮಾತಾಡಿದ್ರು ಏನಕ್ಕೆ ಅಂತ ಹೇಳಿ. ಆದ್ರೆ ಮಣಿಪುರದ ಸಮಸ್ಯೆನ 3 ನಿಮಿಷ ಕೊಟ್ರು. ಮಣಿಪುರದ ಸಮಸ್ಯೆ ಬಗ್ಗೆ 3 ನಿಮಿಷ ಮಾತಾಡಿದ್ರು. ಆದ್ರೆ ಭಾಷಣ 2.25 ಗಂಟೆ. ನೀವೇ ಖುದ್ದಾಗಿ ತಿಳ್ಕೊಳ್ಳಿ ಅದೆಷ್ಟು ಕಾಳಜಿ ಇಡ್ತಾರೆ ಮಣಿಪುರದ ಬಗ್ಗೆ ಅಂತ. ಆದ್ರೆ ಅವರು ಮಣಿಪುರದ ಬಗ್ಗೆ ಮಾತಾಡ್ತಿದ್ದಾಗ ನೀವ್ ಯಾಕೆ ಎದ್ದು ಹೋದ್ರಿ? ಯಾಕಂದ್ರೆ ಏನ್ ಮಾಡೋದಕ್ಕಾಗತ್ತೆ, 2 ಗಂಟೆಯಿಂದ ಕೇಳ್ತಾನೆ ಇದೀವಿ ನಾವು, ಮಣಿಪುರದ ಬಗ್ಗೆ ಏನಾದ್ರೂ ಮಾತಾಡಿ, ಮಣಿಪುರದ ಬಗ್ಗೆ ಏನಾದ್ರೂ ಮಾತಾಡಿ ಅಂತ.
ಅವ್ರೇನಾದ್ರೂ ನಮ್ಗೆ ಉತ್ತರ ಕೊಟ್ಟಿದ್ರೆ ಅಕಸ್ಮಾತ್ ಮಣಿಪುರದ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ ಅಂತ 2 ಗಂಟೆವರೆಗೂ ಕಳಿಯೋವರೆಗೂ ನಾವು ಕೂತ್ಕೊಂಡಿದ್ದು ಆಮೇಲೆ ಮಾತಾಡ್ತಾ ಇದ್ವಿ. 2 ಗಂಟೆವರೆಗೂ ಭಾಷಣ ಕೊಡ್ತೀವಿ, ಅದಾದ್ಮೇಲೆ ನಾವು ಮಣಿಪುರದ ಬಗ್ಗೆ ಮಾತಾಡ್ತೀವಿ ಅಂತ. ಏನ್ ಮಾಡೋದು ನಾವು? ಕೂತು 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 ಸಾಕಾಗಿ ಹೋಗಿತ್ತು. ಅವ್ರ ಮಂತ್ರಿಗಳು ಕೂಡ ಸುಸ್ತಾಗ್ಬಿಟ್ಟಿದ್ರು. ವಿಜುವಲ್ ಬೇಕಾದ್ರೆ ನೋಡಿ, ನಿಮ್ಮ ಹತ್ರ ಎಲ್ಲ ವಿಜುವಲ್ಸ್ ಇರುತ್ತೆ. ಕೆಲವರು ಮಲ್ಕೊಂಡಿದ್ರು, ಕೆಲವರು ತೂಗುಡಿಸ್ತಾ ಇದ್ರು. ಇಲ್ಲ, ಅವರು ಘೋಷಣೆ ಕೂಗ್ತಿದ್ರು. ಅವರು ಘೋಷಣೆ ಕೂಗಿ ಸುಸ್ತಾಗ್ಬಿಟ್ಟಿದ್ರು. ಮೋದಿ ಅವರನ್ನಂತೂ ಅವರು ದೇವ್ರಂತ ಅನ್ಕೊಂಡಿದ್ದಾರೆ. ಅವರು ಘೋಷಣೆ ಕೂಗಿ ಕೂಗಿ ಸುಸ್ತಾಗಿದ್ರು. ಸುಸ್ತಾದ್ಮೇಲೆ ಅವ್ರಿಗೂ ನಿದ್ರೆ ಬರುತ್ತೆ ಪಾಪ, ಅವ್ರೇನ್ ಮಾಡೋದಕ್ಕಾಗತ್ತೆ? ಹೀಗ್ ಮಾಡ್ತಾ ಇದ್ರು. ಬೇಕಾದ್ರೆ ನೋಡಿ, ವಿಜುವಲ್ನ ನೋಡಿ. ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇದೇನು ನೀವು ಮೊದಲನೇ ಸಲ ಏನಲ್ಲ, ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಅಪಮಾನಕಾರಿಯಾಗಿ ಮಾತುಗಳನ್ನಾಡಿರೋದು ಅದು ನಿಮ್ಮ ಅಭ್ಯಾಸ. ರಾಷ್ಟ್ರಪತಿಗಳ ಬಗ್ಗೆ ನೀವು ರಾಷ್ಟ್ರಪತಿ ಅಂತಂದಿದ್ರಿ. ಖಂಡಿತ ಹೇಳ್ದೆ. ಇಲ್ಲಿವರೆಗೂ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಾನದಕ್ಕೆ ಕ್ಷಮೆ ಕೇಳೋದಕ್ಕೆ ಇಲ್ಲಿ ಕೂತ್ಕೊಂಡಿರೋದು. ಯಾಕಂದ್ರೆ ತಪ್ಪನ್ನ ಒಪ್ಕೊಳ್ಳೋದ್ರಿಂದ ಶಿಕ್ಷೆ ಕಡಿಮೆ ಆಗತ್ತೆ ಅಂತ ಕೇಳಿದೀನಿ. ಆದ್ರೆ ನನ್ನ ಮಾತನ್ನ ಕೇಳಿ, ಆ ನೀರವ್ ಮೋದಿ ತೀರ್ಮಾನ ಆಗೋಯ್ತಾ? ಇಡೀ ಸದನದಲ್ಲಿ ನೀರವ್ ಅಂತ ಹೇಳ್ತಿದ್ ಕೂಡ್ಲೆ ಆಡಳಿತ ಪಕ್ಷದವರು ದೊಡ್ಡ ಕುಸ್ತಿ ಪಟುಗಳ ತರ ನೋಡಿ, ನೀವೇನು ಮುಗ್ಧರಲ್ಲ, ನೀವು ತೋರಿಸ್ಕೊಳ್ತಿರೋ ಅಷ್ಟು. ನನ್ನ ಮಾತ್ರ ಮುಗಿಸ್ಕೊಳ್ಳಿ. ನೀವು ನೋಡಿ, ಅಕಸ್ಮಾತ್ ನೀವು ಬರೀ ನೀರವ್ ಮೋದಿ ಅಂತ ಅವರನ್ನ ಕರೆದಿದ್ರೆ ಮಾತ್ ಬೇರೆ ಆಗ್ತಿತ್ತು. ನೀವ್ ಹೇಳಿದ್ದೇನು? ನನಗೆ ಅನ್ನಿಸ್ತು ನೀರವ್ ಮೋದಿ ದೇಶದ ಸಾವಿರಾರು ಕೋಟಿ ಲೂಟಿ ಮಾಡಿ ಓಡ್ಬೋದಾ, ಮತ್ತೆ ಕೆರೆಬಿಯನ್ನಲ್ಲಿ ಮಜಾ ಮಾಡ್ತಿದ್ದಾನೆ. ಆದ್ರೆ ನೋಡಿದ್ಮೇಲೆ ಅನ್ಸುತ್ತೆ ನರೇಂದ್ರ ಮೋದಿ ನೀರವ್ ಮೋದಿ ಆಗ್ಬಿಟ್ಟಿದ್ದಾರೆ. ಹಾಗಂದ್ರೆ ಏನರ್ಥ? ಇದರ ಅರ್ಥ ಏನು ಅಂದ್ರೆ, ಮಣಿಪುರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಲ್ಲಿ. ಅದನ್ ತಿಳ್ಕೊಳ್ಳಿ. ಇಲ್ಲ, ಚರ್ಚೆ ಮಣಿಪುರದ ವಿಷಯದ ಬಗ್ಗೆ ಆಗ್ತಾ ಇತ್ತು. ಅದಕ್ಕೆ ನಾನು ಅವ್ರಿಗೆ ನೀರವಾಗಿದ್ದೀರಾ ಅಂತಂದೆ. ಇಲ್ಲ ನೋಡಿ, ನಾವಿದನ್ನ ಪೂರ್ತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತೀವಲ್ಲ, ಆಗನ್ಸುತ್ತೆ ಸರಿ ಇಲ್ಲ ಅನ್ಸೋದಂತೂ ತುಂಬಾ ಇರುತ್ತೆ. ಆದ್ರೆ ನೀವು ನೋಡ್ಬೇಕಾಗಿರೋದು ನಾನು ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ. ಇದ್ದಕ್ಕಿದ್ದ ಹಾಗೆ ಯಾಕೆ ಹೇಳ್ದೆ ಅದನ್ನ ಅಂತ. ಸರಿ, ಹಾಗಾದ್ರೆ ಇದನ್ನ ಹೇಳಿ. ಒಂದ್ ನಿಮಿಷ. ಸದನದಲ್ಲಿ ಏನಾಗುತ್ತೆ, ಅಕಸ್ಮಾತ್ ಮರ್ಯಾದೆ ಇದ್ದಿದ್ರೆ ನನ್ನನ್ನವರು ಕೇಳಬಹುದಾಗಿತ್ತು. ನೀವು ಯಾಕೆ ಈ ಮಾತನ್ನ ಹೇಳಿದ್ರಿ ಅಂತ ಉತ್ತರ ಕೇಳ್ಬೋದಿತ್ತು ಆರಾಮಾಗಿ. ನಾನು ಉತ್ತರ ಕೊಡೋದಕ್ಕೆ ಪದೇ ಪದೇ ಮನವಿ ಮಾಡ್ಕೋತಾ ಇದ್ದೆ, ನನಗೆ ಅವಕಾಶ ಕೊಡಿ ಅಂತ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಿಮ್ ತರ, ಈ ಜನಗಳ ತರದವ್ರ ತರ ಸ್ಪಷ್ಟನೆ ಕೊಡ್ತಾ ಇದ್ದೆ ನಾನು. ಇವಾಗ ನಾನು ಹೇಗೆ ಎಲ್ಲರ ಮುಂದೆನೋ ಸ್ಪಷ್ಟೀಕರಣ ಕೊಡ್ತಾ ಇದ್ನೋ ಹಾಗೆ ಕೊಡ್ತಾ ಇದ್ದೆ. ಆದ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೇಗ್ ಮಾತಾಡೋದು? ಕುಸ್ತಿಪಟುಗಳು ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನನ್ನ ಕಡೆಗೆ ಹೊಡೆಯೋದಕ್ಕೆ. ಯುಪಿಯ ಒಬ್ಬ ದೊಡ್ಡ ಕುಸ್ತಿಪಟು. ಆದ್ರೆ ನಾನಂತೂ ಹೆದರಲಿಲ್ಲ, ನಿಂತ್ಕೊಂಡಿದ್ದೆ. ಆ ಸಮಯದಲ್ಲೂ ನಾನು ಹೇಳ್ದೆ, ಕೇಳಿಸ್ಕೊಂಡಾದ್ರೂ ಹೋಗಿ, ಏನ್ ಹೇಳ್ತಾ ಇದ್ದೀನೋ ಅದನ್ನ ಕೇಳ್ಕೊಂಡಾದ್ರೂ ಹೋಗಿ. ನರೇಂದ್ರನ ವಿಷಯ ಏನು ಮತ್ತೆ ನೀರವಂತ ಯಾಕೆ ಹೇಳ್ದೆ ನಾನು? ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸವಾಲು ಕೊಡ್ತೀನಿ. ಆಡಳಿತ ಪಕ್ಷದ ಎಲ್ಲ ದೊಡ್ಡ ದಿಗ್ಗಜರನ್ನ ಅಲ್ಲಿ ಕೂರಿಸಿ, ನಾನೊಬ್ಬನೇ ಇಲ್ಲಿ ಕೂತ್ಕೊಂಡಿರ್ತೀನಿ. ನೀವೆಲ್ಲರೂ ಇಲ್ಲೇ ಕೂತಿರಿ. ಅಕಸ್ಮಾತ್ ಯಾವ್ದಾದ್ರೂ ತಪ್ಪು ಸಾಬೀತಾದ್ರೆ ನಾನು ನನ್ನ ಪೊಲಿಟಿಕಲ್ ಲೈಫಿಂದ ವಿದಾಯ ತಗೋತೀನಿ. ಎಲ್ರೂ ಮುಂದೆ ಹೇಳ್ತಾ ಇದ್ದೀನಿ, ನಾನು ಸವಾಲು ಹಾಕ್ತೀನಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು, ತುಂಬಾ ಒಳ್ಳೆ ಮಾತು. ಆಗ್ಲಿ, ನೀರವ್ ಮೋದಿ ವಿಷಯ ಪೂರ್ತಿಯಾಗಾಯ್ತು. ಆದ್ರೆ ಈ ರಾಷ್ಟ್ರಪತ್ನಿ ಅಂತ ಯಾಕಂದಿದ್ರಿ? ನೀವ್ ಹೇಳಿದ್ರಿ ನಾನು ರಾಷ್ಟ್ರಪತಿ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ಅಂತ. ನಾನು ಬಂಗಾಳದಲ್ಲಿ ವಾಸ ಮಾಡೋನು. ದಿಲ್ಲಿ ಯಾವಾಗ ಬರ್ತೀನೋ ಅಲ್ಲಿ ಹಿಂದಿ ಭಾಷೆ ಬಳಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಆದ್ರೆ ನಾನು ಬಂಗಾಳಿ. ಏನಂದ್ರೆ ನಾವು ಗಂಡ ಹೆಂಡ್ತಿನ ಈ ಥರ ನೋಡ್ತೀವಿ, ಮಹಿಳೆನ ಪತ್ನಿ, ಪುರುಷರನ್ನ ಪತಿ ಈ ಥರ ನೋಡ್ತೀವಿ. ಸರಿ ಅಂದ್ರೆ ಸರಿ. ರಾಷ್ಟ್ರಪತಿ ಅಂದ್ರೆ ಒಂದು ನ್ಯೂಟ್ರಲ್ ಜೆಂಡರ್ ಆಗಿರುತ್ತೆ. ಇಲ್ಲ, ನೀವು ಇದನ್ನ ರಾಷ್ಟ್ರಪತಿ ಹತ್ರ ಕೇಳಿಸ್ಕೊಳ್ಳಿ, ಇದನ್ನ ನಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೂ ತಿಳ್ಕೋಬೇಕಾಗಿರುವಂತದ್ದು. ಇಲ್ಲ, ರಾಷ್ಟ್ರಪತಿ ಇಲ್ಲ ಅವರಿಗೆಲ್ಲ ನಾನ್ ಕೇಳ್ತಾ ಇದ್ದೀನಿ. ಮತ್ತೆ ಹೇಳಿದ್ರಿ ನೀವು ಶ್ರೀಮತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತೀನಿ ಅಂತ. ಅದನ್ನ ಮಾಡಿದ್ರ? ಪತ್ರ ಬರ್ದು ಸುಮ್ನೆ ಅಲ್ಲ, ಪತ್ರ ಬರ್ದೆ ಅದು ಕೂಡ ನಿಮ್ಮ ಹತ್ರ ಇಲ್ಲ. ರಜತ್ ಜಗತ್ತಿನ ಮಾಲೀಕ, ಅವ್ರ ಹತ್ರ ಕೂಡ ಏನೂ ಇಲ್ಲ. ಪತ್ರ ಬರ್ದು ಅಷ್ಟೇ ಅಲ್ಲ, ಪತ್ರ ಬರ್ದು ಪತ್ರದಲ್ಲಿ ಸಹಿ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಕೊಟ್ಬಿಟ್ಟು ನಾನು ಕ್ಷಮೆ ಕೇಳ್ದೆ ಅಷ್ಟೇ. ಇವತ್ತಲ್ಲ, ತುಂಬಾ ದಿನಗಳ ಹಿಂದೆ. ಆದ್ರೆ ಈಗಲೂ ಅದನ್ನೇ ಹಿಡ್ಕೊಂಡಿರ್ತೀರಾ? ಸರಿ, ಆಯ್ತು. ಇದೇ ನಮ್ಮ ದೇಶದ ದೊಡ್ಡ ಎಲ್ಲದಕ್ಕಿಂತ ದುರಂತ. ಇದೇ ನೋಡಿ, ರಾಷ್ಟ್ರಪತಿ ಪ್ರಧಾನಮಂತ್ರಿ ನಮ್ಮ ದೇಶದವರ ಬಗ್ಗೆ ಮಾತಂತೂ ಆಯ್ತು. ಯುರೋಪಿಯನ್ ಪಾರ್ಲಿಮೆಂಟ್ ಜನರು ಜಮ್ಮು ಅಂಡ್ ಕಾಶ್ಮೀರ್ಗೆ ಹೋಗಿದ್ದಾಗ ಅವ್ರ ಬಗ್ಗೆ ನೀವ್ ಹೇಳಿದ್ರಿ ಇವರು ಬಾಡಿಗೆ ಕತ್ತೆಗಳು ಅಂತ.
ಖಂಡಿತ ಖಂಡಿತ ಖಂಡಿತ. ಒಂದ್ ನಿಮಿಷ. ಯಾಕೆ ಹೇಳಿದೆ ಅಂದ್ರೆ, ಎಲ್ಲಿಗೆ ನಮ್ಮ ಭಾರತದ ದೇಶದ ಜನರಿಗೆ ಹೋಗಕ್ಕಾಗಲ್ವೋ, ಜಮ್ಮು ಕಾಶ್ಮೀರದ ಬಗ್ಗೆ ಇನ್ನೊಂದಷ್ಟು ನೀವು ಮಾಹಿತಿನ ತಿಳ್ಕೋಬೇಕಾಗತ್ತೆ. ಎಲ್ಲಿಗೆ ನಮ್ಮ ದೇಶದ ನಾಯಕರಾಗಲಿ ಸಾಮಾನ್ಯ ಜನರಾಗಲಿ ಯಾರಿಗೂ ಹೋಗೋದಕ್ಕೆ ಅಲ್ಲಿ ಅನುಮತಿ ಕೊಡ್ತಾ ಇರಲಿಲ್ಲ ಆ ಸಮಯದಲ್ಲಿ. ಆರ್ಟಿಕಲ್ 370ನ ರದ್ದು ಮಾಡಿದ ಮೇಲೆ ಆ ಸಮಯದಲ್ಲಿ ಯಾಕೆ ಆಯ್ಕೆ ಮಾಡಿರೋ ಕೆಲವರು ಯುರೋಪಿಯನ್ ಪಾರ್ಲಿಮೆಂಟ್ನ ಪ್ರತಿನಿಧಿಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ರು. ಅವರಿಗೆ ಎಲ್ಲೂ ಸುತ್ತಾಡೋದಕ್ಕೆ ಬಿಟ್ಟಿರ್ಲಿಲ್ಲ. ಆ ಜನರಿಗೆ ಯಾರನ್ನೂ ಭೇಟಿ ಮಾಡೋದಕ್ಕೆ ಬಿಟ್ಟಿರ್ಲಿಲ್ಲ. ಇಡೀ ಇಂಟರ್ನೆಟ್ ಬಂದಾಗಿತ್ತು. ಆ ಸಮಯದಲ್ಲಿ ಕೆಲವು ಆರಿಸಿದ ಜನರನ್ನ ಕರ್ಕೊಂಡು ಆ ಆಯ್ಕೆ ಮಾಡಿದ ಜನರನ್ನ ಹೋಟೆಲ್ನಲ್ಲಿ ಇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸೈನಿಕರನ್ನ ನಿಯೋಜನೆ ಮಾಡಿ ನೀವೊಂದು ಚಿತ್ರಣ ಕೊಡೋದಕ್ಕೆ ಬಯಸ್ತಾ ಇದ್ರಲ್ಲ, ಅದು ತಪ್ಪು. ಅದಕ್ಕೆ ನಾನು ಹೇಳಿದ್ದು ಬಾಡಿಗೆ ಕತ್ತೆಗಳು ಅಂತ. ಖಂಡಿತ ಹೇಳ್ದೆ. ಅದಕ್ಕೆ ಹೇಳಿದ್ದು ಬಂಗಾಳಿ ಸಂಸ್ಕೃತಿಯಲ್ಲಿ ಇಂಥ ಭಾಷೆ ಬಳಕೆ ಆಗೋದಿಲ್ಲ. ಇಲ್ಲ, ಅದಕ್ಕೆ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ನಲ್ಲ ಹಿಂದಿ ಕಲಿತಾ ಇದ್ದೀನಿ ಅಂತ. ಹಿಂದಿ ಕಲಿತಾ ಇದ್ದೀನಿ ಅಂತ ಅದಕ್ಕೆ ಹೇಳಿದ್ದು. ನೀವು ಒಳ್ಳೆ ಹಿಂದಿ ಕಲಿಬೇಕಿತ್ತು, ಕತ್ತೆ ಅನ್ನೋದು ಕಲಿಬೇಕಿತ್ತ. ಹಿಂದಿಲಿ ಇನ್ನೂ ಒಳ್ಳೊಳ್ಳೆ ಶಬ್ದಗಳಿವೆ. ಕಲಿಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಿಂದಿ ಭಾಷೆನ ಒಂದೇ ದಿನದಲ್ಲಿ ಕಲಿಯೋಕ್ಕಾಗೋದಿಲ್ಲ. ಹೇಗಂದ್ರೆ ನೀವು ಇಷ್ಟು ಚೆನ್ನಾಗಿ ಹಿಂದಿ ಮಾತಾಡುವಂತವ್ರು, ಆದ್ರೂ ನಿಮ್ಗೆ ನೀರೋ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗೇ ಗೊತ್ತಿತ್ತು. ಮತ್ತೆ ಯಾಕೆ ತರ್ಕ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದೊಡ್ಡ ಜ್ಞಾನ ಇದೆ ಅಂದ್ರೆ ಹಿಂದಿಲಿ, ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳಿಲ್ಲ? ನಾನ್ ನಿಮ್ಗೆ ಹೇಳಿದ್ದೆ ನೀರವ್ ಅಂದ್ರೆ ಶಾಂತಿ ಅಂತ. ಇಲ್ಲ, ನೀರವ್ ಅಂದ್ರೆ ಮೌನ ಕೂಡ. ನೀರವ್ ಅಂದ್ರೆ ಮೌನ, ಸೈಲೆಂಟ್ ಆಗಿರ್ಬೇಕು. ನೋಡಿ, ನೀರವ್ನ ಅರ್ಥ ಸೈಲೆಂಟ್. ಇಲ್ಲ, ನೀರವ್ ಬೈ ಇಂಪ್ಲಿಮೇಷನ್ ಅದು ಕೂಡ ಆಗತ್ತೆ. ನೋಡಿ, ನೀವು ನೀರವ್ನ ಶಬ್ದ, ನೀರವ್ನ ಅರ್ಥ ನೋಡಿದ್ರೆ ಯಾವುದೇ ಶಬ್ದಕ್ಕೆ ಒಂದೇ ಅರ್ಥ ಇರೋದಿಲ್ಲ. ಅದಕ್ಕೆ ಇನ್ನೂ ತುಂಬಾ ಅರ್ಥ ಇರುತ್ತೆ. ಯಾರು ಶಾಂತವಾಗಿದ್ದಾರೋ, ಯಾವ ವ್ಯಕ್ತಿ ಹತ್ರ ಹೇಳೋದಿಕ್ಕೆ ಮಾತುಗಳಿಲ್ವೋ, ಯಾವ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೋ, ಯಾವ ವ್ಯಕ್ತಿ ಮೌನವಾಗಿದ್ದಾರೋ ನಾನು ಸೈಲೆಂಟ್ ಹೇಳ್ಕೊಂಡೆ. ನಾನು ನಿಮ್ಗೆ ಎಲ್ಲ ಹೇಳ್ಕೊಡ್ತೀನಿ, ಹಿಂದಿ, ಉರ್ದು, ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಅಷ್ಟೇ. ನಾನು ಎಷ್ಟು ಕಲ್ತ್ಕೊಂಡಿದ್ದೀನೋ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಇನ್ನೂ ಒಂದು ವಿಷಯ ನಿಮ್ಗೆ ನೆನಪು ಮಾಡೋದಕ್ಕೆ ಬಯಸ್ತೀನಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಮಾತು ಕೇಳಿಸ್ಕೊತಾ ಇದ್ದೆ. ಅವರು ಏನ್ ಹೇಳಿದ್ರು ಅಂದ್ರೆ, ಅವರು ಒಂದು ವಿಡಿಯೋ ಹಾಕಿ ತೋರಿಸ್ತಾ ಇದ್ರು. ಅವ್ರು ಹೇಳಿದ್ರು, ಇವ್ರಿಗೆ ಇದು ಅಭ್ಯಾಸ ಆಗಿದೆ ಯಾವ್ದಾದ್ರೂ ವಿಷಯದ ಬಗ್ಗೆ ಹಾಕಿ ಹೇಳೋದು. ಮಣಿಪುರದ ಬಗ್ಗೆ ಅವ್ರು ಹೇಳಿದ್ದಾರೆ ಏನಂದ್ರೆ ಅದು ಗ್ಲೋಬಲ್ ಇಶ್ಯೂ ಆಗಿದೆ ಅಂತ. ಖಂಡಿತ ಸರಿ. ಗ್ಲೋಬಲ್ ಇಶ್ಯೂ ಆಗ್ಲಿಲ್ಲ ಅಂದ್ರೆ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಮಣಿಪುರದ ಸಮಸ್ಯೆ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿದ್ರು ಹೇಳಿ? ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅಮೆರಿಕಾದಲ್ಲಿ ಫಸ್ಟ್ ಪೇಜ್ ಬಗ್ಗೆ ಯಾಕೆ ಮಣಿಪುರದ ಬಗ್ಗೆ ಬರುತ್ತೆ? ನೀವೇ ಹೇಳಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯುರೋಪ್ಗೆ ಹೋದಾಗ ಫ್ರಾನ್ಸ್ನಲ್ಲಿ ಒಂದ್ಸಲ ಪ್ರಶಸ್ತಿ ತಗೊಳ್ಳೋದಕ್ಕೆ ಹೋಗಿದ್ರು. ಆಗ ಅವರು ಕೊಟ್ಟಿದ್ರು ತುಂಬಾ ದೊಡ್ಡ ಪ್ರಶಸ್ತಿನ. ಅದೇ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಖುದ್ದಾಗಿ ಯುರೋಪ್ನಲ್ಲೇ ಇದ್ದಾಗ ಅದೇ ಸಮಯದಲ್ಲಿ ಯುರೋಪ್ನ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಅಂಗೀಕರಿಸಲಾಯಿತು. ಇದು ಗ್ಲೋಬಲ್ ಇಶ್ಯೂ ಅಲ್ಲದೆ ಇನ್ನೇನ್ ಇಶ್ಯೂ ಹೇಳಿ ನೋಡೋಣ? ಯುನೈಟೆಡ್ ನೇಷನ್ನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗತ್ತೆ. ನೀವೇ ಹೇಳಿ. ಯುನೈಟೆಡ್ ನೇಷನ್ಸ್ ಯಾವುದು ಪಾರ್ಟಿ ಇದ? ಇಡೀ ಪ್ರಪಂಚದ ಒಂದು ಸಂಘಟನೆ ಹೆಸರು ಯುನೈಟೆಡ್ ನೇಷನ್ಸ್. ನೀವೇ ಹೇಳಿ, ಅಲ್ಲೂ ಈ ವಿಷಯದ ಬಗ್ಗೆ ಚರ್ಚೆ ಆಗತ್ತೆ. ನಾನು ಏನು ಹೇಳಿ? ಇದು ಜಾತಿಗಳ ದಂಗೆ. ಇದು ಜಾತಿ ದಂಗೆ, ಎಥೋನಿಕ್ ಕಾನ್ಫಿಗರೇಷನ್. ಇದನ್ನ ಕಲಿಸೋದಕ್ಕೆ ಇಷ್ಟಪಡಲ್ಲ. ಇದು ದೇಶಕ್ಕೆ ಹಾನಿಕಾರಕ. ಮಣಿಪುರದ ವಿಷಯದಲ್ಲಿ ನಿಮ್ಮ ಸಲಹೆ ಏನು? ನನ್ನ ಸಲಹೆ ಅಂದ್ರೆ ಎಲ್ಲಾ ಪಾರ್ಟಿ ಡೆಲಿಗೇಷನ್, ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಡಿಎಂಕೆ ಆಗಿರಬಹುದು, ಯಾವ್ಯಾವ ಪಾರ್ಟಿ ಇದೆಯೋ ಹಿಂದೂಸ್ತಾನದಲ್ಲಿ, ಎಲ್ಲಾ ಪಾರ್ಟಿಯ ಡೆಲಿಗೇಷನ್ ಪ್ರಧಾನಮಂತ್ರಿಗಳ ಮುಂದಾಳತ್ವದಲ್ಲಿ ನಡೀರಿ. ಪೀಸ್ ರ್ಯಾಲಿ ಮಾಡೋಣ ನಾವು ಮಣಿಪುರದಲ್ಲಿ. ಬೇಕಾದ್ರೆ ಹೇಳೋಣ ನಾವು ಮಣಿಪುರದ ವಾಸಿಗಳಿಗೆ, ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಇಡೀ ಹಿಂದೂಸ್ತಾನ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದೆ. ನೋಡಿ, ನಾವು ಬಿಜೆಪಿಯವರು, ನೋಡಿ ನಾವು ಕಾಂಗ್ರೆಸ್ನವರು, ಎಲ್ಲರೂ ಒಂದಾಗಿದ್ದೀವಿ ಮಣಿಪುರದ ವಿಷಯಕ್ಕೋಸ್ಕರ, ಮಣಿಪುರದ ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ, ಮಣಿಪುರದ ಸಮಸ್ಯೆನ ಹೊರಗಾಕೋದಕ್ಕೋಸ್ಕರ. ಇದೇ ತಾನೇ ಮಾಡ್ಬೇಕಾಗಿರೋದು ನಾವು. ನಿಮ್ಮ ಈ ಸಲಹೆ ಚೆನ್ನಾಗಿದೆ. ಖಂಡಿತ ಸರಿ ಇದೆ. ಇಷ್ಟೇ ಅಲ್ಲ, ಸದನದ ಒಳಗಡೆ ಬರಹ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ. ನಮ್ಮ ಮಾತೆ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಈ ಬಹುಮತದ ಬಾಹುಬಲಿ ನಡೀತಾ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಬಹುಮತದ ಬಾಹುಬಲಿಯಲ್ಲಿ ಏನ್ ಮಾಡ್ಲಿ ಹೇಳಿ? ನೀವು ಒಂದ್ ನಿಮಿಷ ಹೇಳ್ತೀನಿ. ಎಲ್ಲ ತಪ್ಪು ನಮ್ಮದೇ ಆಗಿದೆ. ನಿಮಗಿದು ಗೊತ್ತಿದೆಯಾ? ಸದನದ ಒಳಗಡೆ ನಮ್ಮ ಪಕ್ಷದ ನಾಯಕರನ್ನ, ಜವಾಹರ್ಲಾಲ್ ನೆಹರು ಆಗಿರ್ಲಿ, ಇಂದಿರಾಜಿ ಅವರನ್ನ ಆಗಿರ್ಲಿ, ರಾಜೀವ್ ಅವರಾಗಿರ್ಲಿ,
ಹೇಗೆಲ್ಲ ಅವ್ರಿಗೆ ಬೈತಾರೆ ಅಂತ ನೀವೆಲ್ಲರೂ ನೋಡಿದಿರಾ ಅಲ್ವಾ? ಹೇಳಿ, ಯಾವಾಗ್ಲಾದ್ರೂ ಪ್ರಯತ್ನ ಮಾಡಿದಿರಾ ತಿಳ್ಕೊಳ್ಳೋದಕ್ಕೆ? ನಾನ್ ಹೇಳ್ತೀನಿ, ನನ್ನ ಪಕ್ಕದಲ್ಲಿ ಕೂತ್ಕೋತಾ ಇದ್ರು ಸೋನಿಯಾ ಗಾಂಧಿಯವರು. ಪ್ರತಿ ಮಾತಿಗೂ ಇಟಲಿ 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 ಅಂತಿರ್ತಾರೆ. ಯಾಕೆ? ಇಟಲಿಯಲ್ಲಿ ಜನ್ಮ ಪಡೆಯೋದು ಏನು ಅಪರಾಧನಾ? ನೀವು ಒಂದು ಕಡೆ ಹೇಳ್ತೀರಾ ವಸುದೈವ ಕುಟುಂಬಕಂ ಅಂತ, ಇಡೀ ಪ್ರಪಂಚದವರು ನಮ್ಮ ಕುಟುಂಬದವರು ಅಂತ ಹೇಳ್ತೀರಾ. ನಮ್ಮ ಗೀತೆಯ ಶ್ಲೋಕ ಇದು, ವಸುದೈವ ಕುಟುಂಬಕಂ ಅಂತ. ಇದು ನೀವು ಒಪ್ಪೋದಾದ್ರೆ ಸೋನಿಯಾ ಗಾಂಧಿಯವರಿಗೆ ಯಾಕೆ ನೀವು ಇಟಲಿ ಇಟಲಿ ಅಂತ ಕರಿತೀರಾ? ನಮ್ಮಲ್ಲಿ ಇಲ್ಲಿ ಅಕ್ಕ ತಂಗಿಯರಿದ್ದಾರೆ. ನೀವು ಮದುವೆ ಮಾಡ್ಕೊಂಡು ಹೋಗ್ತೀರಾ, ನಿಮ್ ಗುರ್ತಾಗ ಏನಾಗಿರುತ್ತೆ? ಯಾವ ಮನೆಗೆ ನೀವು ಹೋಗ್ತಿರೋ, ನಿಮ್ಮ ಹಸ್ಬೆಂಡ್ ಯಾರಾಗಿರ್ತಾರೋ ಅವ್ರ ಗುರ್ತೆ ನಿಮ್ಮ ಗುರ್ತಾಗಿರುತ್ತೆ. ಇದೇ ನಮ್ಮ ಶಿಷ್ಟಾಚಾರ. ಇದನ್ನ ಒಪ್ಕೊಳ್ತಾರ ಅವರು? ಪ್ರತಿದಿನ ಸೋನಿಯಾ ಗಾಂಧಿಯವ್ರನ್ನ ಬೈತಾನೇ ಇರ್ತಾರೆ. ನಾನು ಹೇಳಿಬಿಡ್ತೀನಿ ನಿಮ್ಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಬ್ರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನಾವಿದನ್ನ ಹೇಳಕ್ಕಾಗತ್ತಾ ಇವರು ದೇಶಕ್ಕೋಸ್ಕರ ಏನೂ ಮಾಡಿಲ್ಲ ಅಂತ? ಇಂದಿರಾ ಗಾಂಧಿ ಬಲಿದಾನ ಮಾಡಿ ಹುತಾತ್ಮರಾದ್ರು. ರಾಜೀವ್ ಅವರು ಕೂಡ ಹುತಾತ್ಮರಾದ್ರು. ಒಂದೇ ಪರಿವಾರದಲ್ಲಿ ಮೂರ್ಮೂರು ಜನ ಪ್ರೈಮ್ ಮಿನಿಸ್ಟರ್ಸ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಆ ಪರಿವಾರದಲ್ಲಿ ಸೋನಿಯಾ ಗಾಂಧಿಯವರು 2004ರಲ್ಲಿ ಎಲ್ಲರೂ ಹೂ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗ್ತಿದ್ರು. ರಾಹುಲ್ ಗಾಂಧಿಯವ್ರಿಗೆ ಹಾ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗ್ತಿದ್ರು. ತಗೊಳ್ಳಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ರು. ಎಲ್ಲರಿಗೂ ಇತಿಹಾಸ ಹೇಳ್ತೀನಿ, ಇತಿಹಾಸನೇ ಸಾಕ್ಷಿ. ಆ ಕುಟುಂಬದ ಒಬ್ಬ ಸದಸ್ಯ ರಾಹುಲ್ ಗಾಂಧಿ ಸದಸ್ಯತ್ವ ವಜಾ ಮಾಡಿದ್ದಲ್ದೆ ಒಂದೇ ತಿಂಗಳಲ್ಲಿ ಮನೆಯಿಂದ ಒದ್ದು ಹೊರಗಡೆ ಹಾಕಿದ್ರು. ಈಗ ದಿಲ್ಲಿಗೆ ಈಗ ಹೋಗಿ ನೋಡಿ ನೀವು ದಿಲ್ಲಿನ. ಸಾವಿರಾರು ಬಂಗ್ಲೆಗಳಿವೆ ಮತ್ತಿಲ್ಲಿ. ಬಿಜೆಪಿ ಅನೇಕ ನಾಯಕರುಗಳು ಈಗ್ಲೂ ಅಲ್ಲಿರ್ತಾರೆ. ಅದರಲ್ಲವ್ರಿಗೆ ಯಾವ ಸದಸ್ಯತ್ವನೂ ಇಲ್ಲ. ರಾಹುಲ್ ಗಾಂಧಿಯವ್ರಿಗೆ ಒಂದು ತಿಂಗಳು ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಈ ತರದ ಒಂದು ಆಳ್ವಿಕೆ ದೇಶಕ್ಕೆ ಒಳ್ಳೇದಾ ಕೆಟ್ಟದ? ನೀವೇ ಹೇಳಿ. ಈ ಪ್ರತಿಕಾರದ ಆಳ್ವಿಕೆ ನೀವು ಕೂಡ ಘೋಷಣೆ ಕೂಗ್ತೀರಾ ಮೋದಿ ನಿಮ್ಮ ಗೋರಿ ತೆಗೆಯುತ್ತೆ ಅಂತ. ನೋಡಿ, ತಕ್ಷಣ ನಾನು ಅದಕ್ಕೆ ಕ್ಷಮೆ ಕೇಳ್ಬಿಟ್ಟೆ. ಯಾವತ್ ಹೇಳಿದ್ನೋ ಅವತ್ತೇ ಕೇಳ್ಬಿಟ್ಟೆ. ಆದ್ರೆ ನೀವು ಪೊಲೀಸನ್ನ ಕಳ್ಸೋದಕ್ಕೆ ತಡ ಮಾಡಲಿಲ್ಲ. ಆ ಪೊಲೀಸರು ಅಸ್ಸಾಮಿಂದ ಬಂದಿದ್ರು. ದಿಲ್ಲಿ ಏರ್ಪೋರ್ಟ್ನಲ್ಲಿ ತಪ್ಪಾಗಿದೆ ಅಂತ ಅಸ್ಸಾಮಿಂದ ಹಿಡ್ಕೊಳ್ಳೋದಕ್ಕೆ ನನ್ನನ್ನು ಬಂದಿದ್ರು. ಆದ್ರೆ ಹೇಳಿದ ಅವತ್ತು ದಿನಾನೇ ನಾನು ಕ್ಷಮೆ ಕೇಳ್ಬಿಟ್ಟೆ. ಇನ್ನೇನು ಬೇಕು ಹೇಳಿ? ನಾವೀಗ ಜನರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರ ನೋಡೋಣ. ಸರ್, ಪ್ರಿಯಾಂಕಾ ಗಾಂಧೀಜಿ ಅವ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಅವರು ಪೂರ್ತಿಯಾಗಿ ರಾಜಕೀಯಕ್ಕೆ ಇಳಿಬೇಕಾ? ಯಾಕಂದ್ರೆ ಅವಾಗ ಕಾಣ್ತಾರೆ, ಅವಾಗ ಕಾಣಿಸಲ್ಲ. ಇಳಿದಿದ್ದಾರೆ ಅವರು. ನೋಡಿ, ಅವರು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಆಯ್ತು ಅಲ್ಲಿ ಕೆಲವು ತಿಂಗಳ ಹಿಂದೆ. ಪ್ರಿಯಾಂಕಾ ಅವರು ಬಿರುಗಾಳಿ ತರ ಇಳಿದ್ರು. ಅಲ್ಲಿ ತುಂಬಾನೇ ಕಷ್ಟಪಟ್ರು, ಗೆಲುವನ್ನು ತಂದುಕೊಟ್ರು. ಮತ್ತೆ ನಿಮ್ಮ ಹಾಗೆ ತುಂಬಾ ಜನ ಬಯಸೋರಿದ್ದಾರೆ ಪ್ರಿಯಾಂಕಾ ಅವರು ಇನ್ನೂ ಹೆಚ್ಚಾಗಿ ರಾಜಕೀಯದಲ್ಲಿ ತೊಡಗಲಿ ಅಂತ, ಹಾಗೆ ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನು ಹಿಡಿದಿಟ್ಕೊಳ್ಳಿ ಅಂತ. ನಾನು ಖಂಡಿತ ನಿಮ್ಮ ಈ ಮನಸ್ಸಿನ ಇಚ್ಛೆಯನ್ನ ಖಂಡಿತವಾಗಿಯೂ ನಾನು ಪ್ರಿಯಾಂಕಾ ಅವ್ರಿಗೆ ತಲುಪಿಸ್ತೀನಿ. ಖಂಡಿತ ತಲುಪಿಸ್ತೀನಿ. ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ನಿಮ್ಗೆ ನಾನು ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ನೀವು ಏನೆಲ್ಲ ಹೇಳಿದ್ದೀರಲ್ಲ ಅದ್ರ ಬಗ್ಗೆ ಹೇಳಲ್ಲ. ನೀವೇ ಹೇಳ್ಬಿಟ್ರಲ್ಲ, ಇನ್ನೇನು ಹೇಳಿ? ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಟೆಲಿಪ್ರಾಂಪ್ಟರ್ ತರಹದ ಯಾವುದೇ ಊರುಗೋಲಿನ ಅವಶ್ಯಕತೆ ಇಲ್ಲ ಅವ್ರಿಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರೋದು ಕಾಂಗ್ರೆಸ್ ಪಾರ್ಟಿಯ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ಮೇಲಿರುವ ಆರೋಪ ಅಂದ್ರೆ ಇವರು ತಮ್ಮ ಪಾರ್ಟಿಗೆ ತೊಡಕಾಗಿದ್ದಾರೆ ಅನ್ನೋದು. ಅಧೀರ್ ರಂಜನ್ ಅವರೇ, ನೀವು ಇಷ್ಟು ಸೀನಿಯರ್ ನಾಯಕರಿದ್ದೀರಾ. ಕಾಂಗ್ರೆಸ್ ಪಕ್ಷ ನಿಮಗೆ ಜವಾಬ್ದಾರಿ ನೀಡಿದೆ. ಬಹಳ ಕಷ್ಟದಿಂದ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು 26 ಪಾರ್ಟಿಗಳ ಅಲಯನ್ಸ್ ಮಾಡಿದ್ದಾರೆ. ಅವತ್ತು ಅಲಯನ್ಸ್ನ ಮೊದಲ ಮೀಟಿಂಗ್ ನಡೀತಿದ್ದಾಗ ಪಾಟ್ನಾದಲ್ಲಿ ನೀವು ಹೇಳಿದ್ರಿ ತೃಣಮೂಲ ಕಾಂಗ್ರೆಸ್ ಕಳ್ಳರ ಪಕ್ಷ ಅಂತ. ಅಭಿಷೇಕ್ ಬ್ಯಾನರ್ಜಿ ಇನ್ವೆಸ್ಟಿಗೇಷನ್ ಇಂದ ಓಡ್ ಹೋಗ್ತಿದ್ದಾರೆ, ಅವರು ಅಪರಾಧ ಮಾಡಿದ್ದಾರೆ, ಅವರು ಕಳ್ಳರು, ಮಮತಾ ಬ್ಯಾನರ್ಜಿ ಕಳ್ಳರು. ಒಂದ್ ಕಡೆ ಅವರು ಸೇರ್ಕೋತಾ ಇದ್ದಾರೆ ನಿಮ್ಮ ಪಾರ್ಟಿ ಅಲಯನ್ಸ್ನಲ್ಲಿ, ಇನ್ನೊಂದು ಕಡೆ ನೀವು ಅವರನ್ನ ಕಳ್ಳರು ಅಂತಿದ್ದೀರಾ. ನಾನವತ್ತು ಸ್ಪಷ್ಟವಾಗಿ ಹೇಳಿದ್ದೆ, ಪಟ್ನಾದ ವಿಷಯ ಬೇರೆ, ಕೋಲ್ಕತ್ತಾದ ವಿಷಯ ಬೇರೆ.
ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಚುನಾವಣೆ ನಡೀತಾ ಇತ್ತು. ಚುನಾವಣೆಯಲ್ಲಿ ತುಂಬಾ ಹಿಂಸೆ ಕೂಡ ನಡೀತಾ ಇತ್ತು. ಏನ್ ಮಾಡೋದು? ಪಾರ್ಟಿನ ಬಂಗಾಳದಲ್ಲಿ ಕಾಪಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಆದ್ರೆ ನೀವು ಮಮತಾ ಬ್ಯಾನರ್ಜಿ ಅವ್ರಿಗೆ ಹೇಳ್ತೀರಿ ಮಮತಾ ಅವರು ಮೋದಿಯ ದಲ್ಲಾಳಿ ಅಂತ. ನೋಡಿ, ಅವರು ವಿರೋಧ ಪಕ್ಷಗಳನ್ನ ದುರ್ಬಲ ಮಾಡೋದಕ್ಕೆ ಮೋದಿ ಹತ್ರ ದಲ್ಲಾಳಿ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ. ಈ ಸಮಯದಲ್ಲಿ ನಾನೊಬ್ಬ ಪಾರ್ಟಿಯ ಮುಖಂಡನೂ ಹೌದು, ಹಾಗೆ ಜನಾಂಗೀಯ ಮಟ್ಟದಲ್ಲಿ ಈ ಹೊಂದಾಣಿಕೆಯ ವಾತಾವರಣ ಉಂಟಾಗ್ತಾ ಇದೆ. ಅದರ ಹೆಸರು ಇಂಡಿಯಾ. ಮತ್ತೆ ಈ ಇಂಡಿಯಾದ ಮುಖಾನ ನೋಡ್ತಾನೆ ಮೋದಿಯವರು ಸ್ವಲ್ಪ ಹೆದರಿದ್ದಾರೆ. ನಾವು ಬಯಸೋದು ಮೋದಿಯವ್ರಿಗೆ ಈ ಭಯ ಇನ್ನೂ ಹೆಚ್ಚಾಗ್ಲಿ ಅನ್ನೋದು. ಈ ಕಾರಣಕ್ಕೆ ನನಗನ್ನಿಸ್ತಾ ಇರೋದು ಈ ವಿಷಯದಲ್ಲಿ ನಾನು ಇನ್ನಷ್ಟು ಹಸ್ತಕ್ಷೇಪ ಮಾಡೋದು ಅಸಾಧ್ಯ ಅಂತ ಅನಿಸುತ್ತೆ. ಕೆಲವು ದಿನಗಳ ಹಿಂದೆ ನೀವು ಹೇಳ್ತಾ ಇದ್ರಿ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯಿತಿ ಚುನಾವಣೆಗಳು ಆದಾಗ ಹಿಂಸೆಗಳು ನಡೆದ್ವು. ಹೌದು. ಬಾಂಬ್ ಸಿಡಿತು. ನಿಮ್ಮ ಕಾರ್ಯಕರ್ತರನ್ನ ಹೊಡೆದಾಕಿದ್ರು. ಹೌದು. ಸಾವಿನ ಮನೆಗೆ ತಳ್ಳಿದ್ರು. ಖಂಡಿತ. ಮನೆಗಳನ್ನ ಸುಟ್ಟು ಹಾಕಿದ್ರು. ಹೌದು. ಈಗೆಲ್ಲ ಸರಿ ಹೋಗ್ಬಿಡ್ತಾ? ಇಲ್ಲ, ಯಾವುದು ಸರಿ ಹೋಗಿಲ್ಲ. ನಾವ್ ಏನೇನ್ ಮಾಡ್ಬೇಕು ಅದನ್ನ ಲೋಕಲ್ ಆಗಿ ಮಾಡ್ತೀವಿ. ಇದರ ಅರ್ಥ ಎಲ್ಲ ಸರಿ ಹೋಯ್ತು ಅಂತಲ್ಲ. ಆದ್ರೆ ನಾನ್ ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ ನೋಡಿ, ಒಂದು ಕೊಳ ಮತ್ತು ನದಿಯ ವ್ಯತ್ಯಾಸ ಇದೆಯಲ್ಲ, ಅದನ್ನ ನೀವು ಯೋಚನೆ ಮಾಡಬೇಕು. ಅದು ನನಗೊಂದು ಕೆರೆ, ದೇಶ ನಂಪಾಲಿಗೆ ಒಂದು ನದಿ. ಕೆರೆಗಿಂತ ನದಿಗೆ ಹೆಚ್ಚು ಗಮನ ಕೊಡಬೇಕು. ಹಾಗಾಗಿ ಏನ್ ಹೇಳಿದಿನೋ ಅದನ್ನ ಹೇಳಿದೀನಿ. ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ನಾನು ಹೇಳಿಲ್ಲ ಅಂತ. ತಪ್ಪು. ಅದು ನಾನು ಮೌನವಾಗಿರೋದನ್ನ ನಾನು ಇಷ್ಟಪಡೋದಿಲ್ಲ. ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ. ಆದರೆ ಈ ಸಮಯದಲ್ಲಿ ಏನು ವಾತಾವರಣ ಇದೆಯಲ್ಲ, ನಾನು ಆ ಒಡಕಿಗೆ ಕಾರಣ ಆಗೋದಿಲ್ಲ. ಅದ್ ಸಾಧ್ಯ ಇಲ್ಲ. ನೀವು ಕಾಶ್ಮೀರದ ಬಗ್ಗೆ ಕೇಳಿ, ದೇಶದ ಬಗ್ಗೆ ಕೇಳಿ. ನೀವು ಇಲ್ಲ, ಎಕನಾಮಿ ಬಗ್ಗೆ ಕೇಳಿ, ನಿರುದ್ಯೋಗದ ಬಗ್ಗೆ ಕೇಳಿ, ಮಕ್ಕಳ ಭವಿಷ್ಯದ ಬಗ್ಗೆ ಏನಾಗತ್ತೆ, ನಿರುದ್ಯೋಗದ ಸ್ಥಿತಿ ಏನು, ಬಜಾರ್ನಲ್ಲಿ ಬೆಂಕಿ ಹತ್ಕೊಂಡಿದೆ, ಎಲ್ಲಾ ಸಾಮಾನುಗಳು ನೋಡಿ. ನೀವು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ, ಅದನ್ನ ಸರ್ಕಾರದವ್ರು ಬಂದಾಗ ಕೇಳ್ತೀವಿ. ನನ್ನನ್ನು ಕೇಳಿ, ಯಾಕಿಲ್ಲ? ನಾನು ಒಬ್ಬ ಜನಪ್ರತಿನಿಧಿನೇ. ಅಂದ್ರೆ ನಮ್ಮ ಹಳ್ಳಿ ಜನರು ಏನ್ ಮಾಡ್ತಾರೆ ಅದನ್ನು ಕೇಳ್ಬೇಕು. ಸರ್ಕಾರದ ಹತ್ರ ಯಾಕೆ, ವಿಪಕ್ಷದ ಹತ್ರ ಕೇಳಬಾರ್ದಾ? ನೀವು ನಾವು ತಪ್ಪು ಹೇಳ್ತಿದೀವಿ ಅಂತಾನು ಹೇಳ್ಬೋದಲ್ವಾ? ನೀವು ನಿಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ಪ್ರಶ್ನೆ ಕೇಳ್ತೀರಾ, ನಿಮ್ಗೆ ಲಾಭ ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ನೀವು ಪ್ರಶ್ನೆ ಕೇಳ್ತೀರಾ. ಅದ್ ಸರಿನಾ? ಆದ್ರೆ ನಿಜದ ವಿಷಯ ಏನು ಅಂದ್ರೆ, ನೋಡಿ ಅಧೀರ್ ಅವರೇ, ನಾನು ನೀವು ಹೇಳಿರೋ ಮಾತುಗಳನ್ನ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ನಾನು ನನ್ನ ಕಡೆಯಿಂದ ಏನು ಕೇಳ್ತಾನೆ ಇಲ್ಲ. ಹಾಗೆ ಹೇಳ್ತಿಲ್ಲ, ನಾನ್ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ. ಈ ವಿಷಯದ ಬಗ್ಗೆನೂ ಚರ್ಚೆ ಆಗುತ್ತೆ. ಸರ್ಕಾರದ ಕಡೆಯವರಿದ್ರೆ ಇಲ್ಲಿ ಎಲ್ಲ ತಿರುಗಿಸಿ ಮುರುಗಿಸಿ ಮಾತಾಡ್ತೀರಾ ನೀವು. ಅದಕ್ಕೆ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಹೇಳ್ತೀನಿ, ನನಗೇನು ಪರವಾಗಿಲ್ಲ, ಏನೂ ಪರವಾಗಿಲ್ಲ. ನಾನೇನು ಹೇಳಿಲ್ವಲ್ಲ ನಿಮ್ಗೆ ಉತ್ತರ ಕೊಡೋದಿಲ್ಲ ಅಂತ. ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಉತ್ತರನ. ನೋಡಿ, ನೀವು ಒಂದ್ ಕಡೆ ಹೇಳ್ತೀರಾ ಪಶ್ಚಿಮ ಬಂಗಾಳ ಕಾಡಿನ ರಾಜ್ಯ ಆಗಿದೆ, ರಕ್ತದ ರಾಜಕೀಯ ಆಗಿದೆ, ಕೊಳಕಾಗಿದೆ, ರಾಕ್ಷಸರು ಅಂತ. ಆದ್ರೆ ಮತ್ತೆ ಹೇಳ್ತೀರಾ ಇಲ್ಲ ಈಗೇನು ಹೇಳಲ್ಲ ಅಂತ. ಹೇಳಿ. ಕಡ್ಲೆ ಮತ್ತು ದಾಳಿಂಬೆ ಕಾಳಿಗೆ ವ್ಯತ್ಯಾಸ ಇರುತ್ತೆ. ಬುಲ್ಲಕ್ ಮತ್ತೆ ಹಿಲ್ಲಕ್ಕಲ್ಲಿ ವ್ಯತ್ಯಾಸ ಇರುತ್ತೆ. ನೀವು ಪೈನಾಪಲ್ಗೆ ಹಿಂದಿಲಿ ಏನಂತೀರಾ? ಅನಾನಸ್ ಮತ್ತೆ ಬನಾನಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಇದನ್ನ ಒಪ್ಕೊಂಡು ನಡೆಯೋಣ. ಆಗ್ಲಿ. ನಾನು ನಿಮ್ಮನ್ನ ಮಮತಾ ಬ್ಯಾನರ್ಜಿ ಬಗ್ಗೆ ನೀವ್ ಏನ್ ಹೇಳಿದ್ರಿ ಅದ್ರ ಬಗ್ಗೆ ಕೇಳಲ್ಲ. ನಾನು ಹೇಳೇ ಆಯ್ತಲ್ಲ, ಇನ್ನೇನು ಹೇಳಿ. ಆದ್ರೆ ಮಮತಾ ಬ್ಯಾನರ್ಜಿ ಅವ್ರ ಜೊತೆ ನಿಮ್ಮ ಜಗಳ ಬಹಳ ಹಳೇದು. ಹೌದು, ಜಗಳ ಅಲ್ಲ. ಎರಡೂ ಪಾರ್ಟಿಗಳಲ್ಲಿ ಪರಸ್ಪರ ಭಿನ್ನಮತ ಇದ್ದೇ ಇರುತ್ತೆ. ಅವರಿಗೆ ನೀವು ಕಾಂಗ್ರೆಸ್ನಲ್ಲಿ ಇರೋದು ಇಷ್ಟ ಇರ್ಲಿಲ್ಲ. ಸಾಕು, ನಾನು ಹೇಳಿದ್ನಲ್ಲ. ಸರಿ, ನಾನ್ ನಿಮ್ಗೆ ನಿಮ್ಮ ಇನ್ನೊಂದು ಹೇಳಿಕೆನ ನೆನಪು ಮಾಡ್ತೀನಿ. ನಿಮ್ಮ ಪಾರ್ಟಿ ಜನರು ಅದರಿಂದ ಚಿಂತೆಗೆ ಬಿದ್ದಿದ್ರು. ಖಂಡಿತ ಹೇಳಿ. ನೀವು ಪಾರ್ಲಿಮೆಂಟಿನ ಒಳಗೆ ಹೇಳಿದ್ರಿ ರಾಹುಲ್ ಗಾಂಧಿನ ಪಪ್ಪು ಅಂತಾರೆ ಅಂತ. ನಾನು ಹಾಗೆ ಹೇಳಿರ್ಲಿಲ್ಲ. ನಾನು ಖಂಡಿತ ಹೇಳಿದ್ದೆ. ನಾನೇನು ಹೇಳಿದ್ದೆ ಅಂದ್ರೆ, ರಾಹುಲ್ ಅವರನ್ನ ಪಪ್ಪು ಅಂತಾರೆ ಅಂತವ್ರಿಗೆ ನಂದೊಂದು ಬುದ್ಧಿಮಾತಿದೆ. ಬುದ್ಧಿಮಾತು ಏನಂದ್ರೆ, ನಮ್ಮ ಪ್ರಧಾನಮಂತ್ರಿ ಅವರು ವಿದೇಶಿ ಯಾತ್ರೆ ಮಾಡ್ತಾರೆ, ರಾಹುಲ್ ಅವರು ಮಾಡ್ತಾರೆ. ಬಹುಶಃ ನೀವು ನೋಡೇ ಇರ್ತೀರಾ, ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು ಹೋಗ್ತಿರ್ತಾರೆ, ರಾಹುಲ್ ಗಾಂಧಿಯವರು ಆಗಾಗ ಹೋಗ್ತಾ ಇರ್ತಾರೆ. ವ್ಯತ್ಯಾಸ ಏನು ಅಂದ್ರೆ, ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಭಾಷಣ ಮಾಡುವಾಗ ಅವ್ರಿಗೆ ಟೆಲಿಪ್ರಾಂಪ್ಟರ್ನ ಅಗತ್ಯ ಬೀಳುತ್ತೆ. ಅದ್ರಲ್ಲಿ ನೋಡ್ತಾ ಇರ್ತಾರೆ, ಭಾಷಣನ ಬರ್ದಿರ್ತಾರೆ. ಆದ್ರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಮಾತಾಡೋರ್ಗೆ ಕಾಣ್ತಾ ಇರುತ್ತೆ, ಅಲ್ಲಿ ಟೆಲಿಗ್ರಾಮಲ್ಲಿ ಬರ್ತಾ ಇರುತ್ತೆ, ಓದ್ತಾ ಇರ್ತಾರೆ.
ಅದಕ್ಕೆ ಹೇಳೋದು ಟೆಲಿಪ್ರಾಂಪ್ಟರ್ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಮಾತಾಡ್ತಾರೆ. ಅದು ಆಕ್ಸ್ಫರ್ಡ್ ಆಗಿರ್ಲಿ, ಸ್ಟಾನ್ಫೋರ್ಡ್ ಆಗಿರ್ಲಿ, ಅಥವಾ ಹಾರ್ವರ್ಡ್ ಆಗಿರ್ಲಿ, ಎಲ್ಲೇ ಆಗಿರ್ಲಿ. ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ವಿದೇಶಕ್ಕೆ ಹೋಗಿ ಟೆಲಿಪ್ರಾಂಪ್ಟರ್ ಅಂತಹ ಊರುಗೋಲಿನ ಅಗತ್ಯ ಬೀಳೋದಿಲ್ಲ. ರಾಹುಲ್ ಅವರು ನೇರವಾಗಿ ತಮ್ಮ ಇಚ್ಛೆಯಿಂದ ಮಾತಾಡ ಬಯಸ್ತಾರೆ. ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಹತ್ರ ಟೆಲಿಪ್ರಾಂಪ್ಟರ್ ಬೇಕಾಗತ್ತೆ. ಆದ್ರೂ ರಾಹುಲ್ ಗಾಂಧಿ ಅವರನ್ನ ಯಾಕೆ ಪಪ್ಪು ಅಂತ ಕರೀತಾರೆ? ಅದು ನಿಮಗೆ ಕೆಟ್ಟದನ್ಸಿದ್ರೆ ಬೇರೆ ಮಾತು. ನನ್ನ ಆಲೋಚನೆ, ನನ್ನ ಸಿದ್ಧಾಂತದ ಮೇಲೆ ನಾನು ಮುಂದುವರಿತೀನಿ. ಅಂದ್ರೆ ಅವರನ್ನ ಪಪ್ಪು ಅಂತ ಕರಿಬಾರ್ದು. ನೀವು ತಿಳ್ಕೊಳ್ಳಿ, ಪಪ್ಪು ಅಂತ ಯಾಕೆ ಕರಿಬೇಕು ಅಂತ ಏನಾದ್ರೂ ಸಮರ್ಥನೆನಾದ್ರೂ ಕೊಡಿ ನನಗೆ. ನಿಮ್ದು ಇನ್ನೂ ಒಂದು ಹೇಳಿಕೆ ಇಲ್ಲ, ಇದೆ. ಪಪ್ಪು ಅಂತ ನೀವು ಯಾಕೆ ಕರಿತೀರಾ, ಕನಿಷ್ಠ ಅದನ್ನಾದ್ರೂ ಹೇಳಿ. ಆಗ ನಾನು ಹೇಳ್ತೀನಿ ಯಾಕೆ ಹೇಳಬಾರ್ದು ಅಂತ. ಇದನ್ನ ಬಿಜೆಪಿಯವರು ಹೇಳ್ತಾರೆ. ನನ್ನ ಕೆಲಸ ನಿಮ್ಮ ಹತ್ರ ಪ್ರಶ್ನೆ ಕೇಳೋದು. ನೀವು ಚೈನಾ ಬಗ್ಗೆ ಒಂದು ಟ್ವೀಟ್ ಮಾಡಿದ್ರಿ. ನೀವು ಬರ್ದಿದ್ರಿ, ಬಿ ಕೇರ್ಫುಲ್ ಚೈನಾ, ಇಂಡಿಯನ್ ಫೋರ್ಸಸ್ ನೋ ಹೌ ಟು ಡಿಫೀಟ್. ಇದು ನೆನ್ಪಿದ್ಯಾ ನಿಮ್ಗೆ? ನೆನ್ಪಿದ್ಯಾ? ಆದ್ರೆ ಪಾರ್ಟಿ ಹೇಳ್ತು ನೀವು ತಪ್ಪಾಗಿ ಹೇಳಿದ್ದೀರಾ, ಅದನ್ನ ವಾಪಸ್ ತಗೋ ಅಂತ. ಇಲ್ಲ, ನನ್ನ ಹತ್ರ ಆನಂದ ಶರ್ಮಾ ಅವರ ಸ್ಟೇಟ್ಮೆಂಟ್ ಇಲ್ಲ, ಅದು ಬೇರೆ ವಿಷಯ. ನಾನು ಹೇಳಿದ್ದು ಎಲ್ಲೋ ಪೆರಲ್ ನಮ್ಗೆ ಅಪಾಯಕಾರಿ ಅಂತ ಅಷ್ಟೇ. ಅದು ಬೇರೆ ಸಂದರ್ಭ. ನಿಮ್ಗಳ ಹತ್ರ ಸಮಸ್ಯೆ ಇದೇನೆ. ಇಲ್ಲ, ಆನಂದ್ ಶರ್ಮಾ ಅವರು ಹೇಳಿದ್ದು ಇದು ಅವರ ನಿಮ್ಮ ಹತ್ರ ಇದೇ ಸಮಸ್ಯೆ. ಮತ್ತೆ ಅವ್ರು ಹೇಳಿದ್ರು ವ್ಯೂಸ್ ಆಫ್ ಲೋಕಸಭಾ ಲೀಡರ್ ಅಧೀರ್ ರಂಜನ್ ಚೌಧರಿ ಆನ್ ಚೈನಾ ಝೋನ್. ಸರಿಯಾಗಿ ಹೇಳಿದೀನಿ. ನನ್ನ ವ್ಯೂ ಏನಿತ್ತು ಅದನ್ನ ಹೇಳಿದೀನಿ. ನಾನ್ ಹೇಳ್ದೆ ಚೈನಾ ನಮ್ಗೆ ಎಲ್ಲೋ ಪೆರಿಲ್ ಆಗ್ತಾ ಇದೆ ಅಂತ. ಅಂದ್ರೆ ಹಳದಿ ಅಪಾಯ, ಎಲ್ಲೋ ಪೆರಿಲ್. ಈಗ ನೋಡಿ, ಲಡಾಖ್ಗೆ ನುಗ್ಗಿದ್ದಾರೆ, ಅರುಣಾಚಲದಲ್ಲಿ ನುಗ್ಗಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು. ಅಪಾಯ ಇಲ್ವೋ ನೀವೇ ಹೇಳಿ. ನನ್ನ ವ್ಯೂನ ನಾನು ಹೇಳಿದೀನಿ. ನನಗೆ ಅಪಾಯ ಅಂತನಿಸ್ತು, ಅದಕ್ಕೆ ನಾನು ಹೇಳಿದೀನಿ. ಚೈನಾ ನನಗೆ ಅಪಾಯಕಾರಿ. ಆ ಸಮಯದಲ್ಲಿ ಹೇಳಿದ್ದು ಲಡಾಖ್ನ ಘಟನೆ ನಡೆದಾಗ. ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಭೂಭಾಗಕ್ಕೆ ನುಗ್ಗಿ ಚೈನಾದವರು ಒಂದು ಹಳ್ಳಿ ಮಾಡಿದಾಗ ಆ ಸಮಯದಲ್ಲಿ ಹೇಳಿದ್ದು. ನನಗನಿಸಿತ್ತು, ಅದಕ್ಕೆ ಹೇಳ್ದೆ. ಈ ಅಪಾಯ ನನಗನುಭವಕ್ಕೆ ಬಂತು, ಅದಕ್ಕೆ ನಾನು ಹೇಳ್ದೆ. ಅದ್ರಲ್ಲಿ ಬೇರೆ ಏನಿದೆ? ಆದ್ರೆ ಆನಂದ್ ಶರ್ಮಾ ಅವ್ರಿಗೆ ಇದರಿಂದ ಚಿಂತೆ ಯಾಕಾಯ್ತು? ಆನಂದ್ ಶರ್ಮಾ ಅವ್ರಿಗೆ ಅನ್ಸುತ್ತೆ ಇದು ಇಂಡಿವಿಜುವಲ್ ಒಪಿನಿಯನ್ ಅಂತ. ಹೌದು, ಇಂಡಿವಿಜುವಲ್ ಒಪಿನಿಯನ್ನೇ ಇದು. ಈಗಲೂ ಇಂಡಿವಿಜುವಲ್ ಒಪಿನಿಯನ್ ಅಂತಾನೆ ಹೇಳ್ತೀನಿ. ಈಗ ಈ ದೇಶನ ಒಪ್ಪುತ್ತೆ. ಆ ಸಮಯದಲ್ಲಿ ನನ್ನ ಇಂಡಿವಿಜುವಲ್ ಒಪಿನಿಯನ್ ಆಗಿತ್ತು, ಹೌದು. ಆದ್ರೆ ಅದು ಪ್ರಾಪರ್ ಆಗಿತ್ತು. ನನ್ನ ಇಂಡಿವಿಜುವಲ್ ಒಪಿನಿಯನ್ ಪ್ರಾಪರ್ ಆಗಿತ್ತು. ಚೈನಾ ಲಡಾಖ್ನಲ್ಲಿ 2000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ನಮ್ಮ ಜಾಗವನ್ನ ವಶಪಡಿಸ್ಕೊಂಡಿತ್ತು. ಅರುಣಾಚಲದಲ್ಲಿ 300ಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ನಿರ್ಮಾಣ ಮಾಡಿದ್ರು. ನಮಗೆ ಅಪಾಯಕಾರಿ ಆಗ್ತಾ ಇದೆ ಸಿಕ್ಕಿಂ, ಅರುಣಾಚಲ್, ಮತ್ತೆ ನಮ್ಮ ಈ ಲಡಾಖ್, ಎಲ್ಲ ಕಡೆ. ಅರುಣಾಚಲಿಂದ ಲಡಾಖ್ವರೆಗೂ ನಮ್ಗೆ ಅಪಾಯಕಾರಿ ಆಗ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕೆ ಹೇಳಿದ್ದೆ ಎಲ್ಲೋ ಪೆರಿಲ್, ಅಂದ್ರೆ ಹಳದಿ ಅಪಾಯ. ಈಗ ಹೇಳಿ, ಇದ್ರಲ್ಲಿ ಬೇರೆ ನನ್ನ ಪಾರ್ಟಿಗೆ ಏನಾದ್ರೂ ಅನ್ಸಿದ್ರೆ, ಇದು ಪಾರ್ಟಿದಲ್ಲ, ನನ್ನ ಸ್ವಯಂ ವಿಚಾರ ಅನ್ಸಿದ್ರೆ ಸರಿ. ನಮ್ಮ ಪಾರ್ಟಿ ಲಿಬರಲ್ ಪಾರ್ಟಿ. ಇಲ್ಲಿ ನಮ್ಗೆ ಮಾತಾಡೋ ಅಧಿಕಾರ ಇದೆ. ನಿಮ್ಗೆ ತುಂಬಾ ಜಾಸ್ತಿ ಸಿಟ್ ಬರುತ್ತೆ. ನಮ್ ಆಂಗ್ರಿ ಮ್ಯಾನ್ ಅಮಿತಾಬ್ ಬಚ್ಚನ್ ಅವ್ರ ಹಾಗೆ. ಹಾಗಿದ್ದಾಗ ನಿಮ್ ಸಿಟ್ಟನ್ನ ನೀವು ಕಂಟ್ರೋಲ್ ಹೇಗ್ ಮಾಡ್ತೀರಾ? ನೀರ್ ಕುಡಿತೀನಿ. ನನ್ಗನ್ಸುತ್ತೆ ನಾವು ನೀರ್ ಕುಡಿಯೋಕೆ ಇನ್ನೊಂದು ಬ್ರೇಕ್. ಖಂಡಿತ ಇದೇ ಸಮಯದಲ್ಲಿ ನಾನು ಕುಡ್ಕೊಂಡ್ಬಿಡ್ತೀನಿ ನೀರ್ನ. ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ರಾಹುಲ್ ಗಾಂಧಿ ಒಬ್ರು ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ, ಸಾಕಷ್ಟು ಜ್ಞಾನಿ ಕೂಡ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ಸಿನ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ಮೇಲಿರುವ ಆರೋಪ ಅಂದ್ರೆ ಇವರು ಮರೆಗುಳಿ ಅನ್ನೋದು. ಈ ಆರೋಪ ನಿಮ್ಮ ಮನೆಯಿಂದ ಬಂದಿರೋದು. ನಿಮ್ಮ ಬರ್ತ್ಡೇ ಇತ್ತು, ಆಚರಣೆ ಮಾಡೋದಕ್ಕೆ ನಿಮ್ಮ ಹೆಂಡತಿ ದುಬೈನಲ್ಲಿ ಕಾಯ್ತಾ ಇದ್ರು, ಮತ್ತೆ ನೀವು ಫ್ಲೈಟ್ ನ ಮಿಸ್ ಮಾಡ್ಕೊಂಡ್ರಿ. ಏನ್ ಮಾಡೋದು, ಯಾವಾಗಾದ್ರೂ ಈ ತರ ಆಗ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ ಕೆಲಸದಲ್ಲಿ. ಹಾಗಾಗ್ಬಿಡುತ್ತೆ, ಏನ್ ಮಾಡಕ್ಕಾಗ. ಹಾಗಿದ್ರೆ ಅವರು ಬೈದಿರ್ಬೇಕು. ಖಂಡಿತ ಹೇಳಕ್ಕಾಗತ್ತಾ? ಯಾವಾಗ್ಲೂ ಸಿಗತ್ತೆ. ನನ್ನ ಪ್ರಕಾರ ನೀವು ನನಗಿಂತ ಪುಣ್ಯವಂತರು ಅನ್ಸುತ್ತೆ. ನನಗೂ ಒಂದ್ ಸ್ವಲ್ಪ ಕೊಡಿ ಅಂತ. ನಿಮ್ ವೈಫ್ ಇಲ್ಲಿದ್ದಾರೆ, ಅವ್ರ ಹತ್ರ ಕೇಳೋಣ ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಬಹಳ ಒಳ್ಳೇದು, ಸರಿಯಾಗಿ ಹೇಳಿದ್ರು. ನಿಜ ಹೇಳೋ ಧೈರ್ಯ ಇದೆ. ಐ ಲೈಕ್ ದಟ್. ಥ್ಯಾಂಕ್ ಯು. ನಾನ್ ಕೇಳಿದ್ದೆ, ನೀವು ಆಗಾಗ ನಿಮ್ಮ ದಾರಿನೂ ಮರ್ತು ಹೋಗ್ತೀರಾ, ಮನೇನೂ ಮರ್ತು ಹೋಗ್ತೀರಾ, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು. ಇಲ್ಲ, ಹಾಗಲ್ಲ. ನಡೀತಾ ಜನಜಂಗುಳಿಯಲ್ಲಿ ಹಾಗಾಗ್ಬಿಡತ್ತೆ. ಈಗೇನಿಲ್ಲ. ದಿಲ್ಲಿ ನನಗೆ ಅಷ್ಟು ಪರಿಚಯ ಕೂಡ ಇಲ್ಲ. ಇದೊಳ್ಳೆ ಸುರುಳಿ ತರ ಇದೆಯಲ್ಲ ದಿಲ್ಲಿಲಿ,
ದಿಲ್ಲಿ ರಸ್ತೆಗಳು ಅಂದ್ರೆ ಈ ಲುಟಿನಲ್ ದಿಲ್ಲಿದು ಅಷ್ಟೊಂದು ಹೆಚ್ಚು ನಾನು ಗುರುತು ಪರಿಚಯ ಕಡಿಮೆ ನನಗೆ, ಅದಕ್ಕೆ ಆಗಾಗ ಕೇಳ್ಕೋಬೇಕಾಗತ್ತೆ. ಈ ದಾರಿ ಯಾವ ಕಡೆ ಹೋಗುತ್ತೆ ಅಂತ ಕೇಳ್ತೀನಿ. ಹೀಗೆಲ್ಲ ಆಗತ್ತೆ ಯಾವಾಗ್ಲೂ. ಎಲ್ರಿಗೂ ಈ ಥರ ಆಗತ್ತಲ್ಲ. ಬಹುಶಃ ನನಗೆ ಜಾಸ್ತಿ ಆಗತ್ತೆ. ಆದ್ರೆ ನಾನ್ ಕೇಳಿದ್ದೇನೆಂದ್ರೆ ಎಲ್ಲಾನೂ ಮರ್ತು ಬಿಡಬಹುದು, ಆದ್ರೆ ಫುಟ್ಬಾಲ್ ನೋಡೋದನ್ನ ಮರೆಯೋದಿಲ್ಲ. ಇಷ್ಟ ಆಗತ್ತೆ. ಹಾಗಾದ್ರೆ ವರ್ಲ್ಡ್ ಕಪ್ ನೋಡಕ್ ಹೋಗ್ತೀರಾ ನೀವು? ಹಾ, ಹೋಗ್ತೀನಿ. ಒಂದು ದಿನಕ್ಕೋಸ್ಕರ ಹೋಗ್ತೀನಿ. ಫೈನಲ್. ಅದು ಟಿಕೆಟ್ ಸಿಕ್ಕಿದ್ರೆ ಮಾತ್ರ. ತುಂಬಾ ಮಜಾ ಅಂದ್ರೆ ನಾನು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೈದಾನದಲ್ಲಿ ಇತಿಹಾಸಕ್ಕೆ ನಾವು ಸಾಕ್ಷಿಯಾಗೋದು ಅಂದ್ರೆ, ಫುಟ್ಬಾಲ್ ಇತಿಹಾಸದಲ್ಲಿ ಸಾಕ್ಷಿಯಾಗೋದು ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಸುತ್ತಾಡೋದಕ್ಕೆಲ್ಲ ಹೋಗಲ್ಲ, ಕೇವಲ ಫೈನಲ್ಗೆ ಹೋಗ್ತೀನಿ, ನೋಡ್ತೀನಿ, ಮತ್ತೆ ವಾಪಸ್ ಬಂದ್ಬಿಡ್ತೀನಿ. ಆದರೆ ಚೆನ್ನಾಗನ್ಸುತ್ತೆ ನನಗೆ. ಅವಕಾಶ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ, ಮತ್ತೆ ಮಜಾ ಬರುತ್ತೆ. ನನಗೆ ತುಂಬ ಖುಷಿ ಆಗುತ್ತೆ. ಜನರಲ್ಲಿ ಕೆಲವರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ. ನನ್ನ ಪ್ರಶ್ನೆ ನಿಮ್ಮಲ್ಲಿ ಏನಂದ್ರೆ, ಯಾರನ್ನ ನೀವು ರಾಜಕೀಯದಲ್ಲಿ ದೊಡ್ಡ ಶತ್ರು ಅಂತ ಅನ್ಕೋತೀರಾ? ಮೋದಿ ಅವರನ್ನೋ ಮಮತಾ ಬ್ಯಾನರ್ಜಿ ಅವರನ್ನೋ? ತಂಗಿ, ನಾನು ಯಾರನ್ನೂ ಶತ್ರು ಅನ್ಕೊಂಡಿಲ್ಲ. ಪಾಲಿಟಿಕ್ಸ್ನಲ್ಲಿ ಯಾರು ಶತ್ರುಗಳಿರಲ್ಲ. ನಮಗ್ಯಾರು ಶತ್ರುಗಳಿರೋದಿಲ್ಲ, ವಿರೋಧಿಗಳಿರ್ತಾರೆ ಅಷ್ಟೇ. ವಿರೋಧ ಪಕ್ಷ ಇರುತ್ತೆ, ಸರಿಯಾಗಿ ಹೊಡೆದಿದ್ದಾರೆ. ವಿರೋಧ ಪಕ್ಷ ಇರುತ್ತೆ ತಂಗಿ, ವಿಪಕ್ಷ ಇರುತ್ತೆ, ಶತ್ರುಗಳಾಗಿರೋದಿಲ್ಲ. ಇನ್ನೊಂದು ಮಾತೇನು ಅಂದ್ರೆ, ಪಾಲಿಟಿಕ್ಸ್ನಲ್ಲಿ ಯಾರು ಶಾಶ್ವತವಾದ ಶತ್ರುಗಳಿರೋದಿಲ್ಲ, ಹಾಗೆ ಶಾಶ್ವತ ಮಿತ್ರರೂ ಇರಲ್ಲ. ಆದ್ರೂ ನಾನು ಹೇಳ್ತೀನಿ, ನನಗೆ ಶತ್ರುಗಳು ಯಾರೂ ಇಲ್ಲ. ಮೋದಿಯವರು ದೇಶದ ಪ್ರಧಾನಿಗಳು. ನಾನವ್ರಿಗೆ ಎಷ್ಟು ಮರ್ಯಾದೆ ಕೊಡಬೇಕೋ ಅದಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅವರು ದೇಶದ ಪ್ರಧಾನಮಂತ್ರಿ. ಮಮತಾ ಬ್ಯಾನರ್ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೂ ಕೂಡ ಹಾಗೇನೆ. ಆದ್ರೆ ಮತ್ತೆ ನಾನು ಹೇಳ್ತೀನಿ, ಸಾಮಾನ್ಯ ಜನರಿಗಾಗಿ ನಾನು ಎಲ್ಲೆಲ್ಲಿ ವಿರೋಧ ಮಾಡಬೇಕೋ ಅಲ್ಲೆಲ್ಲ ಖಂಡಿತ ಮಾಡ್ತೀನಿ. ವಿಷಯಾಧಾರಿತವಾಗಿ ವಿರೋಧ ಮಾಡ್ತೀನಿ. ಇದು ನನ್ನ ಐಡಿಯಾಲಜಿಕಲ್ ಪೊಲಿಟಿಕಲ್ ಫೈಟು, ಪರ್ಸನಲ್ ಫೈಟ್ ಅಲ್ಲ. ಹಾಗಾಗಿ ನನಗೆ ಯಾರೂ ಶತ್ರುಗಳಿಲ್ಲ, ವಿರೋಧ ಖಂಡಿತ ಇದೆ. ಅಂಥ ದಿನ ಯಾವತ್ತಾದ್ರೂ ಬರಬಹುದಾ? ಅಧೀರ್ ರಂಜನ್ ಚೌಧರಿ ಅವರು ಮತ್ತೆ ಮಮತಾ ಬ್ಯಾನರ್ಜಿ ಅವರು ಗೆಳೆಯರಾಗುವಂತ ದಿನ? ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂದಾಗ ಬರುತ್ತಾ? ಈ ಮಾತು ಹೇಳ್ತೀನಿ, ಪಾಲಿಟಿಕ್ಸ್ ಈಸ್ ಹಾರ್ಟ್ ಆಫ್ ದಿ ಪಾಸಿಬಿಲಿಟೀಸ್. ಏನ್ ಬೇಕಾದ್ರೂ ಆಗ್ಬಹುದು. ಕೆಲವು ದಿನಗಳ ಹಿಂದೆ ಲಾಲು ಅವರು ರಾಹುಲ್ಗೆ ಮದ್ವೆ ಸಲಹೆ ನೀಡಿದ್ರು. ಅನ್ಕೊಂಡಿರೋದೇನು ಅಂದ್ರೆ ಅವ್ರು ನಿಮ್ ಮಾತ್ ಕೇಳ್ತಾರೆ ಅಂತ. ಹಾಗಾಗಿ ನೀವ್ ಅವ್ರಿಗೇನು ಹೇಳಿಲ್ವಾ? ಇಲ್ಲ, ಇದನ್ನ ನನಗೆ ಹೇಳೋದಕ್ಕೆ ಅಷ್ಟು ಧೈರ್ಯ ಇಲ್ಲ. ಲಾಲು ಪ್ರಸಾದ್ ಅವ್ರ ಜೊತೆ ಇಡೀ ಗಾಂಧಿ ಕುಟುಂಬದವ್ರಿಗೆ ಯಾವ ಥರದ ಸಂಬಂಧ ಇದೆ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಹೇಳ್ಬಹುದು. ನನ್ನಿಂದ ಆಗೋದಿಲ್ಲ. ಆದ್ರೆ ಮದುವೆ ಮಾಡ್ಕೊಂಡಾಗ ಖಂಡಿತ ನಾನು ಊಟ ಮಾಡೋದಕ್ಕೆ ಹೋಗ್ತೀನಿ. ಅವ್ರ ಬಗ್ಗೆ ಹೇಳ್ತಾರೆ, ಅವ್ರು ಯಾವಾಗ್ಲೂ ಕಣ್ಣು ಹೊಡಿತಾರೆ, ಯಾವಾಗ್ಲೂ ಫ್ಲೈಯಿಂಗ್ ಕಿಸ್ ಕೊಡ್ತಾರೆ, ಪ್ರೀತಿ ಅಂಗಡಿ ತೆಗಿತಾರೆ. ನೋಡಿ, ಅವ್ರು ಏನ್ ಮಾಡ್ತಾರೋ ರಾಹುಲ್ ಗಾಂಧಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಅವರು ತುಂಬಾ ಒಳ್ಳೆ ಮನುಷ್ಯ, ಪ್ರಾಮಾಣಿಕ ಮನುಷ್ಯ, ಸಾಕಷ್ಟು ಜ್ಞಾನ ಇದೆ. ಅವರು ಪ್ರತಿಯೊಂದು ಅವರ ತುಂಬಾ ಮಾತುಗಳು ತಿರುಚಿ ಪರಚಿ ಜನಗಳ ಮುಂದೆ ಒಂದು ತಪ್ಪು ಚಿತ್ರಣವನ್ನ ಇಡಲಾಗತ್ತೆ. ಇದು ಸರಿಯಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಅವರನ್ನ ಜನಸಾಮಾನ್ಯರು ಏನು ಆಲೋಚನೆ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ಏನು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗತ್ತೆ. ಅದ್ ನಾನು ಹೇಳಬಲ್ಲೆ. ಆದ್ರೆ ಯಾಕಂದ್ರೆ ಹೇಳ್ತಾರಲ್ಲ, ಅವರು ನೋಡಿ, ಕಿಸ್ ಇತ್ಯಾದಿ ಆಗ ನಾನು ಇದ್ನಲ್ಲ ಆ ಸಮಯದಲ್ಲಿ ರಾಜಸ್ಥಾನ್ ಹೋಗ್ತಾ ಇದ್ರು. ಸದನದಲ್ಲಿ ಹೇಳಿ ರಾಜಸ್ಥಾನಕ್ಕೆ ಹೊರಟಿದ್ರು. ಯಾಕಂದ್ರೆ ಕೆಲಸ ಇತ್ತು ಅವ್ರಿಗೊಂದು ಸ್ವಲ್ಪ, ಯಾವುದೋ ಒಂದು ಸಭೆ ಬಗ್ಗೆ ಮಾತಾಡ್ಬೇಕಾಗಿತ್ತು, ಸಮಯ ಕಡಿಮೆ ಇತ್ತು. ಅದಕ್ಕೆ ಹೇಳಿದ್ರು, ಓಕೆ ನಾನು ಎಲ್ರಿಗೂ ಹೊರಡ್ತೀನಿ ಅಂತ ಹೇಳಿದ್ರು. ಇದೊಂದು ಪ್ರೀತಿಯ ಸಂಕೇತ. ಇದನ್ಯಾಕೆ ಕೆಟ್ಟದಾಗಿ ನೋಡ್ಬೇಕು? ಇದ್ಯಾವ ಜೆಂಡರ್ನ ಗುರುತಲ್ಲ. ನಾವು ನಮಸ್ಕಾರ ಮಾಡ್ತೀವಿ, ಇದು ಸರಿ. ನೀವು ದೋಷನ ಹುಡ್ಕೊಂಡೋದ್ರೆ ಎಲ್ಲದರಲ್ಲೂ ದೋಷ ಸಿಗತ್ತೆ. ನೀವು ಹೇಳ್ತಿರೋದು ಅವರನ್ನ ಭೇಟಿ ಮಾಡ್ಬೇಕು, ಮಾತಾಡ್ಬೇಕು. ಹಿಮಂತ್ ಬಿಶ್ವಾಸ್ ಅವ್ರು ಬಂದಿದ್ರು ಆಪ್ಕಿ ಅದಾಲತ್ನಲ್ಲಿ. ಅವ್ರು ಹೇಳ್ತಾ ಇದ್ರು ಭೇಟಿ ಮಾಡೋದಿಕ್ ಹೋದ್ರೆ ಅವರು ನಾಯಿಗೆ ಬಿಸ್ಕತ್ ತಿನ್ನಿಸ್ತಾ ಇದ್ರು ಅಂತ. ನಾಯಿಗೆ ಬಿಸ್ಕೆಟ್ ತಿನ್ಸೋದು ಯಾವ ಪಾಪನೋ ಅಲ್ವಲ್ಲ, ಅದಕ್ಕೂ ಜೀವ ಇದೆ. ನಂಬರ್ 1. ನಂಬರ್ 2 ನಾನು ಹೇಳ್ತೀನಿ. ನಂಬರ್ 2 ಹೇಳ್ತೀನಿ, ಡಾಗ್, DOG, ಉಲ್ಟಾ ಮಾಡಿದ್ರೆ ಗಾಡ್. ಅದಕ್ಕೆ ಬಿಸ್ಕೆಟ್ ತಿನ್ಸೋದ್ರಲ್ಲಿ ತಪ್ಪೇನಿದೆ? ನಾಯಿಗೆ ಬಿಸ್ಕೆಟ್ ತಿನ್ಸೋದ್ರಿಂದ ತಪ್ಪೇನಾಗತ್ತೆ ಹೇಳಿ? ಇಲ್ಲ, ಅವ್ರು ಹೇಳ್ತಿದ್ರು ಬೇರೆಯವ್ರು ತಿಂತಿಲ್ಲ, ಅದೇ ತಟ್ಟೆಯಿಂದ ತಿನ್ನಿಸ್ತಾ ಇದ್ರು ಅಂತ. ನನ್ನ ಮನೆಯಲ್ಲಿ ಒಂದು ನಾಯಿ ಇದೆ.
ವಯಸ್ಸಾಗೋಗಿದೆ, ಜನರು ಹೇಳ್ತಾರೆ ಓಡಿಸ್ಬಿಡು ಅಂತ. ನಾನಿಲ್ಲ. ಎಲ್ಲಿವರೆಗೂ ಜೀವಂತವಾಗಿರುತ್ತೋ ಅದು ನನ್ನ ಮನೇಲೇ ಇರುತ್ತೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ರನ್ನೂ ಪ್ರೀತಿ ಮಾಡ್ಬೇಕಲ್ವಾ? ನೀವು ಇಷ್ಟು ಒಳ್ಳೆ ಮಾತು ಹೇಳಿದ್ರಿ. ನೀವು ಡಾಗ್ ಲವರ್ ಅನ್ನೋದು ಕೇಳಿ ತುಂಬಾ ಖುಷಿ ಆಯ್ತು. ನನ್ಗನ್ಸುತ್ತೆ ನಾವೊಂದು ಬ್ರೇಕ್ ತಗೋಬೇಕು. ಇನ್ನೇನ್ ಬ್ರೇಕ್ ತಗೋತೀರಾ? ಇಲ್ಲ ಮುಗಿಸ್ಬಿಡಿ ಇಲ್ಲೇ. ಮುಗಿಸ್ಬೇಕಾ? ಸರಿ. ನಾನು ನನ್ನ ಕಡೆಯಿಂದ ಒಂದು ಅಗತ್ಯವಾದ ಒಂದು ಮಾತು ಹೇಳೋದಿದೆ. ಇವತ್ತು ಪ್ರಶ್ನೆ ಕೇಳ್ದವರೆಲ್ಲ ನನ್ನ ಮನೆಯ ಅಕ್ಕ ತಂಗಿಯರ ಸಂಖ್ಯೆಯೇ ಹೆಚ್ಚಾಗಿತ್ತು. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕೇಳೋಣ ಇವತ್ತಿನ ಮೊಕದ್ದಮೆ ಕುರಿತಾಗಿ ಇವತ್ತಿನ ಜಡ್ಜ್ ಪಂಕಜ್ ವೋರಾ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಇವತ್ತು ಆಪ್ತಿ ಅದಾಲತ್ನಲ್ಲಿ ನಾವು ಮೊಕದ್ದಮೆ ನಡೆಸಿದ್ದು ಕಾಂಗ್ರೆಸ್ ಪಾರ್ಟಿಯ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವ್ರ ಮೇಲೆ. ನಾವು ಅವರನ್ನ ಕೇಳಿದ್ವಿ ಅವರ ಹಿಂದಿನ ಜೀವನದ ಬಗ್ಗೆ, ಅವರ ರಾಜಕೀಯದ ಬಗ್ಗೆ, ಮಮತಾ ಬ್ಯಾನರ್ಜಿ ಅವರ ಬಗ್ಗೆ, ರಾಹುಲ್ ಗಾಂಧಿ ಅವರ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ. ಅವರು ಪ್ರತಿಯೊಂದು ಪ್ರಶ್ನೆಗೂ ಮುಚ್ಚು ಮರೆ ಇಲ್ಲದೆ ನೇರವಾಗಿ ಉತ್ತರ ಕೊಟ್ರು. ಈಗ ಬಂದಿದೆ ಆಪ್ತಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪಂಕಜ್ ವೋರಾ ಅವರ ತೀರ್ಪಿನ ಸಮಯ. ಅಧೀರ್ ರಂಜನ್ ಚೌಧರಿ ಅವರೆಂಥ ವ್ಯಕ್ತಿ ಅಂದ್ರೆ, ಇವರ ಕಾರಣದಿಂದಲೇ ಇವರ ಪಾರ್ಟಿ ಇಂದಿಗೂ ಬಂಗಾಳದಲ್ಲಿ ಜೀವಂತವಾಗಿದೆ. ಈ ನ್ಯಾಯಾಲಯ ಒಪ್ಪುವುದೇನೆಂದರೆ, ಅಧೀರ್ ರಂಜನ್ ಚೌಧರಿ ಒಬ್ಬ ಫೈಟರ್. ಒಂದು ಕಡೆ ಅವರು ತಮ್ಮ ಪಾರ್ಟಿ ಒಳಗೆ ಸಂಘರ್ಷ ಮಾಡ್ತಿದ್ದಾರೆ ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಮತ್ತೊಂದು ಕಡೆ ತಮ್ಮ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಅವ್ರ ಜೊತೆ ಯುದ್ಧ ಮಾಡ್ತಿದ್ದಾರೆ. ಹಾಗೂ ಅಧೀರ್ ರಂಜನ್ ಚೌಧರಿ ಅವರ ಮೇಲೆ ಹೊರಿಸಿದ ಎಲ್ಲ ಆರೋಪಗಳೇನಿವೆ ಅದನ್ನ ಈ ನ್ಯಾಯಾಲಯ ತಿರಸ್ಕರಿಸುತ್ತೆ. ಮತ್ತು ಅವರಿಗೆ ಒಂದು ಸೂಚನೆ ಕೊಡೋದೇನು ಅಂದ್ರೆ, ಪಾರ್ಲಿಮೆಂಟ್ನಲ್ಲಿ ಅವರು ಬಾಂಗ್ಲಾದಲ್ಲಿ ಮಾತನಾಡಿದರೆ ಅವರು ಮಾತನಾಡಿದಾಗ ಆಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಕಮ್ಮಿ ಆಗುತ್ತೆ. ಈ ನ್ಯಾಯಾಲಯ ಅವರಿಗೆ ಏನ್ ಹೇಳುತ್ತೆ ಅಂದ್ರೆ, ಅವ್ರ ಬಗ್ಗೆ ಏನೇ ತೀರ್ಪಿದೆ, ಅವ್ರ ಫ್ಯೂಚರ್ದು, ಅವ್ರ ಭವಿಷ್ಯದ್ದು, ಅದನ್ನ ಕೇವಲ ಜನರು ಮಾತ್ರವೇ ಮಾಡಬೇಕು ಮತ್ತು ಅವರನ್ನ ಜನರ ಮಧ್ಯದಲ್ಲೇ ಇಡೋಣ. ಈ ವಿಷಯದೊಂದಿಗೆ, ಈ ನಂಬಿಕೆಯೊಂದಿಗೆ ಅಧೀರ್ ರಂಜನ್ ಚೌಧರಿ ಅವರು ಇದೇ ರೀತಿಯಾಗಿ ಮುರ್ಷಿದಾಬಾದ್ನ ಜನರ ಸೇವೆ ಮಾಡ್ತಾ ಇರ್ಲಿ, ದೇಶದಲ್ಲಿ ಜನಪ್ರಿಯತೆ ಗಳಿಸ್ತಾ ಇರ್ಲಿ, ಪಾರ್ಲಿಮೆಂಟ್ ಅಲ್ಲಿ ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇರ್ಲಿ ಅಂತ ಹೇಳಿ ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ನಿಮ್ಮೊಂದಿಗೆ ಭೇಟಿ ಆಗಲಿದ್ದೇವೆ ಹೊಸದೊಂದು ವ್ಯಕ್ತಿತ್ವದ ಜೊತೆಗೆ. ಅಲ್ಲಿಯವರೆಗೂ ನಮಸ್ಕಾರ.